ಸಂವಿಧಾನವನ್ನು ಕಾಂಗ್ರೆಸ್ನವರು ಮತ್ತು ಜನತಾ ಪರಿವಾರದವರೆಲ್ಲ ಆಡಳಿತಕ್ಕೆ ಬಂದು 98 ಬಾರಿ ಬದಲಾಯಿಸಿದ್ದಾರೆ. ನಾವು ಬಾರಿ ಕಡಿಮೆ 8 ಸತಿ ಬದಲಾಯಿಸಿದ್ದೀವಿ ಅಂತ ಧರಣಿ ಮಂಡಲ ಮಧ್ಯದೊಳಗೆ. ಅದರಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರೆ ಹೇಳ್ರಿ ನಮ್ಮ ಜನಪದರು. ಏನು RSS ಅವರು, BJPನ ಅವರು, ಬಜರಂಗಳನವರು ಅಲ್ವೇ ಅಲ್ಲ. ಅವರು ನಮ್ಮ ನಿಜವಾದ ಧರ್ಮದ ಪ್ರತಿಪಾದಕರು. ವೈಚಾರಿಕತೆ ಬಗ್ಗೆ ನೀವು ಮಾತಾಡಿ ಹೋಗ್ಬಿಟ್ರಂದ್ರೆ ಹನುಮಂತಯ್ಯ ಎನ್ನುವ ಹೆಸರನ್ನು ತೆಗೆದು ಬಿಡಿ, ಹನುಮಂತಯ್ಯನ ಹೆಸರು ಇವನಿಗೆ ಸೂಕ್ತವಲ್ಲ, ಇವನಿಗೆ ರಾವಣ ಎಂದು ಹೆಸರಿಡಿ ಅಂತ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. RSS ಸಿದ್ಧಾಂತ ಪರಕೀಯವಾದದ್ದು, ಕಾಂಗ್ರೆಸ್ಸಿನ ಸಿದ್ಧಾಂತ ದೇಸೀಯವಾದದ್ದು. ನಾನು ಸ್ವದೇಶಿ ಅಂತಲೂ ಹೇಳೋದಿಲ್ಲ, ಅದು ದೇಸೀಯವಾದದ್ದು. ಹಾಗಾಗಿ ದೇಸೀಯವಾದಂಥದ್ದು ಸಮಸ್ಯೆ ಇಲ್ಲ, ಅದು ಆರ್ಗ್ಯಾನಿಕ್ ಫುಡ್ ಇದ್ದೆ. ನಾನು ದಿನೇಶ್ ಅಮೀನ್ ಮಠ್ ಅವರ ಮಾತುಗಳನ್ನು ಕೆಲವನ್ನ ಗ್ರಹಿಸಿಕೊಂಡು ಬೆಳಗಿನ ಕಾಂಗ್ರೆಸ್ಸಿನ ಸಿದ್ಧಾಂತದ ಮತ್ತು ತಾತ್ವಿಕ ನೆಲೆಗಳ ಬಗ್ಗೆ ಶಂಕರ್ ಅವರು ಮಾತಾಡಿದ್ದನ್ನು ತಗೊಂಡು, ಆಮೇಲೆ ಹನುಮಂತಯ್ಯನವ್ರು ಮಾತಾಡಿದ್ದನ್ನು ತಗೊಂಡು ವಿಷಯವನ್ನು ಪ್ರಸ್ತಾಪ ಮಾಡುವಾಗ ನನಗೆ ಹನುಮಂತಯ್ಯನವರು ಹೇಳಿದ್ದು ನೆನಪಿಗೆ ಬರ್ತಿದೆ. ಕೋಮುವಾದದ ಸ್ವರೂಪ ಹೇಗೆ ಅಂತಂದರೆ, ಕೋಮುವಾದ ಯಾವಾಗಲೂ ಸಹಿತ ಇತಿಹಾಸಕ್ಕಿಂತ ಪುರಾಣದ ಕಡೆಗೆ, ಮಿತ್ಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡುತ್ತದೆ. ಅದರ ರೂಪಕವಾಗಿ ನಮ್ಮ ಹನುಮಂತಯ್ಯನವರು ಹೇಳಿದರು, ವಿಮಾನದ ಬೇರೆ ಬೇರೆ ತಂತ್ರಜ್ಞಾನಗಳು ಬಂದರೆ, ರಫೇಲ್ ತಂತ್ರಜ್ಞಾನ ನಮ್ಮ ನಡುವೆ ಬಂದರೆ ಅವರು ತಕ್ಷಣವೇ ಹೇಳ್ತಾರೆ, ಇದೆಲ್ಲ ಏನು ಮಹಾ, ಇದು ಆಗಲೇ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ರಾವಣ ಕರ್ಕೊಂಡು ಹೋಗಿರಲಿಲ್ವಾ, ನಮ್ಮಲ್ಲಿ ಆಲ್ರೆಡಿ ಆ ತಂತ್ರಜ್ಞಾನ ಇತ್ತು ಅಂತ ಹೇಳ್ತಾರೆ. ಅಂದರೆ ಯಾವಾಗಲೂ ಇಂತಹ ಪೌರಾಣಿಕ ಸಂಗತಿಗಳ ಬಗ್ಗೆನೇ ಹೆಚ್ಚು ಮಾತುಗಳನ್ನು ಆಡ್ತಾರೆ. ಇತಿಹಾಸದ ಬಗ್ಗೆ ಅವರು ಸ್ಪಷ್ಟವಾದಂಥ ನಿಲುವುಗಳನ್ನು ಯಾವತ್ತೂ ಕೋಮುವಾದದ ಸ್ವರೂಪದಲ್ಲಿ ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬರೋದಿಲ್ಲ. ಎರಡನೇದು, ನಾನು ಸ್ವಲ್ಪ ಶಾರ್ಟ್ ಮಾಡ್ತೇನೆ, ಯಾಕೆ ನಾನು ನಾರಾಯಣ ಅವ್ರ ಮಾತುಗಳನ್ನು ಕೇಳಲಿಕ್ಕೆ ಸ್ವಲ್ಪ ಉತ್ಸುಕನಾಗಿದ್ದೇನೆ. ಎರಡನೇದು, ಈಗ ಮಾತಾಡ್ತಾ ಹೇಳಿದರು ದಿನೇಶ್ ಅಮೀನ್ ಮಠ್ ಅವರು, ಕೋಮುವಾದ ಸದಾ ನಕಾರಾತ್ಮಕ ನಾಯಕತ್ವಗಳನ್ನು ಬೆಂಬಲಿಸ್ತದೆ. ನಕಾರಾತ್ಮಕ ನಾಯಕತ್ವಗಳನ್ನು ಹೇಗೆ ಬೆಂಬಲಿಸ್ತದೆ ಅಂದರೆ, ಇತ್ತೀಚಿನ ಉದಾಹರಣೆಗಳನ್ನು ನಾವು ನೋಡ್ಬೋದು. ನನಗೆ ಕರುಣೆ ಇರ್ತಕ್ಕಂಥದ್ದು ಆ ಸುಹಾಸ್ ಶೆಟ್ಟಿ ಅಂತ ತೀರೋದ್ನಲ್ಲ, ಅವನ ತಂದೆ ತಾಯಿ ಮತ್ತು ಅವನ ಕುಟುಂಬಿಕರು ಯಾರಿದ್ದಾರೆ ಅವ್ರ ಬಗ್ಗೆ ಮಾತ್ರ ನನಗೆ ಕರುಣೆ ಇದೆ. ಸುಹಾಸ್ ಶೆಟ್ಟಿಯ ಬಗ್ಗೆ ನೋಡಿದಾಗ ಅವನು 2 ಮರ್ಡರ್ ಕೇಸಿನ ಆರೋಪಿ, ಹಿಂದುವನ್ನು ಕೊಂದಿದ್ದರಲ್ಲಿದ್ದಾನೆ, ಹಿಂದೂ ಸಮುದಾಯದ SC ಸಮುದಾಯದವ್ರ ಮೇಲೆ ದೌರ್ಜನ್ಯದ ಪ್ರಕರಣದಲ್ಲೂ ಇದ್ದಾನೆ, ಇನ್ನು ಎಲ್ಲೆಲ್ಲಿ ದೊಂಬಿ ದಾಂಧಲೆ ಮಾಡ್ಬೋದು ಎಲ್ಲ ಕಡೆಯೂ ಇದ್ದಾನೆ. ನಾನು ಈ ಸಭೆಯಿಂದ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಅವನೊಬ್ಬ ಮತಿವಿಕಲ ಕ್ಯಾರೆಕ್ಟರ್ ಆಗಿ ಕಾಣ್ತಾನೆ ಹೊರತು ಅವನೊಬ್ಬ ಯಾವುದೇ ಒಂದು ಸಂಘಟನೆಯ ಕಾರ್ಯಕರ್ತ ಆಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಮುಖ್ಯವಾಹಿನಿಗಳ ಮಾಧ್ಯಮಗಳು ಸೇರಿಕೊಂಡಂತೆ ನಾವು ಎಲ್ಲ ಬಳಸ್ತಾ ಹೋದ್ವಿ. ಅದೇನು ಅಂತಂದರೆ ಹಿಂದೂ ಕಾರ್ಯಕರ್ತ ಅಂತ. ನನಗೆ ಅನ್ನಿಸುತ್ತೆ ಹಿಂದೂ ಧರ್ಮವನ್ನು RSS ಬಾರಿ ಕುಬ್ಜ ಮಾಡ್ತಾ ಇದೆ. RSS ಬಾರಿ ಕುಬ್ಜ ಮಾಡುವ ಮುಖೇನ ಹಿಂದೂ ಧರ್ಮಕ್ಕೆ ಇರಬಹುದಾದಂಥ ಒಂದು ವ್ಯಾಪಕತೆಯನ್ನು, ವೈಶಾಲ್ಯತೆಯನ್ನು ಸಣ್ಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಆ ಹಿಂದೂ ಧರ್ಮವನ್ನು ಸುಹಾಸ್ ಶೆಟ್ಟಿಯ ಮುಖೇನ, ಕಲ್ಲಡ್ಕ ಪ್ರಭಾಕರ್ ಭಟ್ರ ಮುಖೇನ, ಅಥವಾ ಇನ್ಯಾರೋ ಇಲ್ಲಿ ಕೆಲವರೆಲ್ಲ ಇದ್ದಾರೆ, ಅವನು ಇತ್ತೀಚೆಗೆ ಹೊಸ ಸೇರ್ಪಡೆ ನಮ್ಮ ದಿನೇಶ್ ಅಮೀನ್ ಮಠ್ ಹೇಳ್ದಂಗೆ ಅವನೊಬ್ಬ ಹರೀಶ್ ಪುಂಜ ಅಂತ. ಅವನನ್ನು ಈಗಲಾದರೂ ನಾವೆಲ್ಲರೂ ಹೋಗಿ ಅವನ ಪಾದಕ್ಕೆ ಬಿದ್ದು, ನೀನು ದಯವಿಟ್ಟು ಶಾಸನಸಭೆಗೆ ರಾಜೀನಾಮೆ ಕೊಡು, ನೀನು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ನಲ್ಲೆಲ್ಲಾದರೂ ಮೈಕ್ ಕಟ್ಟಿಕೊಂಡು ಕೂಗಾಡ್ತಾ ಇರಬೇಕು ಅಂತ ಒಬ್ಬ ಕ್ಯಾರೆಕ್ಟರನ್ನು ಕರ್ನಾಟಕ ಎಂತೆಂಥವ್ರು ಬಂದಿದ್ರು ಆ ಬೆಳ್ತಂಗಡಿ ವಿಧಾನಸಭೆ ಕ್ಷೇತ್ರದಿಂದ. ನಿನ್ನೆ ನಿಂತು ಮಾತಾಡುವಾಗ ಅವರಿಗೆ ಕೋಮುವಾದದ ಭಾರಿ ದೊಡ್ಡ ಸ್ವರೂಪ ಅಂತಂದರೆ ಅವರಿಗೆ ಋಣದ ಭಾವನೆ ಇರೋದಿಲ್ಲ. ಯಾವತ್ತು ಅವರಿಗೆ ಋಣದ ಭಾವನೆ ಹೇಗಿರೋದಿಲ್ಲ ಅಂದರೆ, ಮೊನ್ನೆ ನಿಂತು ಅಲ್ಲಿಯ ಮುಸಲ್ಮಾನ್ ಸಮುದಾಯ, ಬ್ಯಾರಿ ಸಮುದಾಯದ ಬಗ್ಗೆ ಅವನು ಏನು ಮಾತಾಡಿದ್ದಾನೆ, ಆ ನಿಂತಿರ್ತಕ್ಕಂಥ ನೆಲವೇ ಬ್ಯಾರಿ ಸಮುದಾಯದವರು ಆ ದೇವಾಲಯದ ಜಾತ್ರೋತ್ಸವಕ್ಕೆ ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲಿ ನಿಂತು ಅದೇ ಸಮುದಾಯದ ವಿರುದ್ಧ ಒಬ್ಬ ಶಾಸಕನಾಗಿ ಅಲ್ಲ, ಶ್ರೀಸಾಮಾನ್ಯ ವ್ಯಕ್ತಿಯು ಎಷ್ಟು ಕೊಳಕು ಶಬ್ದಗಳಿಂದ ಮಾತನಾಡ್ಬೋದು ಅಂತ ಅನಿಸುತ್ತೆ. ಅಷ್ಟು ಮಾತು. ಸ್ವಲ್ಪ ಬೋಂಡ ತಿನ್ನುವರು ಆರಾಮಲ್ಲಿ ತಿನ್ನಿ, ನುಗ್ಗಾಟ ಮಾತ್ರ ಕಡಿಮೆ ಮಾಡಿ. ಆಮೇಲೆ ಭಾರಿ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದ್ದು ಕೋಮುವಾದದ ಸ್ವರೂಪಗಳ ಬಗ್ಗೆ ಯೋಚನೆ ಮಾಡಿದಾಗ, ಅದು ಬೆಳಿಗ್ಗೆ ಶಂಕರ್ ಅವರು ಮಾತಾಡ್ತಾ ಹೇಳಿದರು, ಅದು ಯಾವತ್ತೂ ಸಹಿತ ಬದುಕಿನ ರಾಜಕಾರಣವನ್ನು ಮಾತಾಡೋದಿಲ್ಲ, ಭಾವನೆಗಳ ರಾಜಕಾರಣವನ್ನು ಅದು ಮಾತನಾಡ್ತಾ ಇರುತ್ತೆ. ಎಂತಹ ಭಾವನೆಗಳ ರಾಜಕಾರಣವನ್ನು ಮಾತನಾಡ್ತಾ ಇರುತ್ತೆ ಅನ್ನುವಂಥ ಪ್ರಶ್ನೆ ಬಂದರೆ ನಮಗೆ ಸ್ವಲ್ಪ ಸ್ಪಷ್ಟತೆಯನ್ನು ನಾವು ತಗೊಳ್ಳೇಬೇಕಾಗ್ತದೆ. ಯಾಕೆಂದರೆ ಸಂವಿಧಾನ ನಮಗೆ ವೈಜ್ಞಾನಿಕ ಮನೋಭಾವನೆಯನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿರೋ ಹೊತ್ತಿನಲ್ಲಿ ಕಾಂಗ್ರೆಸ್ನವರು ಸಹಿತ ಭಾರಿ ಕಾಂಪಿಟೇಷನ್ನಲ್ಲಿ ನಾವು ಅದೊಂದೇನು ಮೃದು ಹಿಂದುತ್ವ ಅಂತ ನಾವೇನು ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೇವೆ, ಆ ಪ್ರಸ್ತಾವನೆಯೇ ತಪ್ಪಾಗ್ತದೆ.
ಮೃದು ಹಿಂದುತ್ವ ಅನ್ನುವುದೇ ಒಂದು ಪೊಲಿಟಿಕಲ್ ಐಡಿಯಾಲಜಿ ಅನ್ನುವ ಸ್ಪಷ್ಟತೆಯನ್ನು ಕಾಂಗ್ರೆಸ್ ತಗೊಂಡು ಹಿಂದುತ್ವದ ಜಾಗದಲ್ಲಿ ನಾವು ಆಧ್ಯಾತ್ಮಿಕತೆಯನ್ನು ಪ್ರತಿಷ್ಠಾಪನೆ ಮಾಡಿಸಿಕೊಳ್ಬೇಕಾದಂಥ ಅವಶ್ಯಕತೆ ಬೇರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗಿಂತ ನಮಗೆ ಹೆಚ್ಚಾಗಿದೆ. ಯಾಕೆಂದರೆ ನಾವು ಗಾಂಧಿಯನ್ನು ನಾವು ಬೇರೆ ಎಲ್ಲ ಮರಿತಿದ್ದೇವೆ, ಗಾಂಧಿ ಅಂಬೇಡ್ಕರ್ ಎಲ್ಲ ಹೇಳ್ತಾ ಇದ್ದೇವೆ. ಗಾಂಧಿ ಕೊಟ್ಟಂಥ ಆಧ್ಯಾತ್ಮಿಕತೆಯನ್ನು ಮರೆಯುವುದರ ಮುಖೇನ, ಗಾಂಧಿ ಕೊಟ್ಟಂತಹ ಆಧ್ಯಾತ್ಮಿಕ ನೆಲೆಗಳನ್ನು ನಾವು ದೂರ ಮಾಡುವ ಮುಖೇನ ನಾವು BJPಯವರನ್ನ ಕೌಂಟ್ರ್ ಮಾಡೋದಕ್ಕೆ ನಾವು ಮೃದು ಹಿಂದುತ್ವ ಅಂತ ಪ್ರತಿಷ್ಠಾಪನೆ ಮಾಡ್ತಿದ್ದೆ. ಆ ಮೃದು ಹಿಂದುತ್ವದ ಭಾಗಗಳು ಯಾವುದಿದೆ ಅಂತಂದರೆ, ಆ ಮೃದು ಹಿಂದುತ್ವ ಯಾವುದು ಅಂತಂದರೆ ಅಂಬೇಡ್ಕರ್ ಅವರನ್ನ ಪುರಾಣ ಪುರುಷನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ನೋಡ್ತಾ ಇರಿ, ಎಲ್ಲೆಲ್ಲಿ ಅಂಬೇಡ್ಕರ್ ಪ್ರತಿಮೆಗಳ ಸ್ಥಾಪನೆಯನ್ನು ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ ಅಲ್ಲೆಲ್ಲವೂ ಸಂಘ ಪರಿವಾರ BJPಯವರು ಭಾರಿ ಆಕ್ಟಿವ್ ಆಗಿದ್ದಾರೆ. ಅವ್ರಿಗೆ ಯಾಕೆ ಅಂದರೆ ಭವಿಷ್ಯದಲ್ಲಿ ಅಂಬೇಡ್ಕರ್ ಅವ್ರ ಪ್ರತಿಮೆಗೆ ಬರೀ ಹಾರ ಹಾಕಿ ಕ್ಷೀರಾರ್ಪಣೆಯನ್ನು ಮಾಡಿ ಎದ್ದೋಗ್ಬೇಕು, ಅಂಬೇಡ್ಕರ್ ವಿಚಾರವನ್ನು ಮರೆಮಾಚಿಸಬೇಕು ಅನ್ನುವಂಥ ಉದ್ದೇಶ BJPಯವರಿಗೆ ಸ್ಪಷ್ಟವಾಗಿ ಇರೋದ್ರಿಂದ ಅವರು ಎರಡು ಐಕಾನ್ಗಳನ್ನು ಪರಸ್ಪರ ಮುಖಾಮುಖಿ ಮಾಡ್ತಾ ಇದ್ದಾರೆ. ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನ ಪರಸ್ಪರ ಮುಖಾಮುಖಿ ಮಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ ಅಲ್ಲಿ ಅವರು ಕಾಂಗ್ರೆಸ್ನವ್ರು ಏನು ಮಾಡಿದ್ರಿ, ನೀವು ಚುನಾವಣೆಯಲ್ಲಿ ಸೋಲಿಸಿದ್ರಿ, ಅವರು ಸಮಾಧಿ ಸ್ಥಳಕ್ಕೆ ಜಾಗ ಕೊಡಲಿಲ್ಲ, ವಿಮಾನ ಏರ್ಪಾಡು ಮಾಡಲಿಲ್ಲ ಅಂತೆಲ್ಲ ಹೇಳ್ತಿರೋ ಹೊತ್ತಿನಲ್ಲಿ ನಾವು ಸಹಿತ ಗಟ್ಟಿಯಾಗಿ ಹನುಮಂತನವರು ಹೇಳೋದು ಮರ್ತಿದ್ದೀವಿ. ಅವರ ಆಪ್ತ ಕಾರ್ಯದರ್ಶಿ ನಾನಕ್ ಚಂದ್ ರತ್ತು ಬರೆದಿರ್ತಕ್ಕಂಥ ಲಾಸ್ಟ್ ಡೇಸ್ ಆಫ್ ಅಂಬೇಡ್ಕರ್ ಅದನ್ನು ಕನ್ನಡಕ್ಕೂ ತಂದಿದ್ದಾರೆ ಯಾರೋ ಗೆಳೆಯರು. ಅದನ್ನು ಒಂದು ಓದ್ಕೊಂಡ್ರೆ ಕಾಂಗ್ರೆಸ್ನವರು BJPಯವರು ಬಿತ್ತಕ್ಕಂಥ ಮಿತ್ಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತಂದರೆ ಅವತ್ತು ಇದನ್ನು ದಯವಿಟ್ಟು ಕಾರ್ಯಕರ್ತರು ಗಟ್ಟಿಯಾಗಿ ಹೇಳಿ, ಅವತ್ತು ಅಂಬೇಡ್ಕರ್ ಅವರನ್ನು ಶವ ಸಂಸ್ಕಾರವನ್ನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅಂಬೇಡ್ಕರ್ ಅವರ ಎರಡನೇ ಪತ್ನಿಯಾಗಿದ್ದಂಥ ಸವಿತಾ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಡಿಮ್ಯಾಂಡನ್ನು ಹೇಳ್ತಾರೆ. ಅದೇನು ಅಂದರೆ ಅಂಬೇಡ್ಕರ್ ಅವರ ಶವವನ್ನು ನಾವು ಬಾಂಬೆಗೆ ತಗೊಂಡು ಹೋಗಬಾರ್ದು, ಸಾರನಾಥಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರ ಪುತ್ರ ಯಶವಂತ್ ಮತ್ತು ಅಂಬೇಡ್ಕರ್ ಅವರ ಹೆಚ್ಚು ಅನುಯಾಯಿಗಳು ಏನು ಬಾಂಬೆ ಪ್ರಾಂತ್ಯದಲ್ಲಿದ್ದರು ಅವರು ಹೇಳ್ತಾರೆ, ಅಂಬೇಡ್ಕರ್ ಅವರ ಕರ್ಮಭೂಮಿ, ಅಂಬೇಡ್ಕರ್ ಅವರ ವಿದ್ಯಾಸಂಸ್ಥೆ ಇರತಕ್ಕಂಥ ಜಾಗ, ಅಂಬೇಡ್ಕರ್ ಅವರು ಭಾರಿ ಪ್ರೀತಿಯಿಂದ ಕಟ್ಟಿರ್ತಕ್ಕಂಥ ರಾಜಗೃಹ ಇರತಕ್ಕಂಥ ಜಾಗಕ್ಕೆ ಅಂಬೇಡ್ಕರ್ ಅವರ ಶವ ಬರಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಮಾಡ್ತಾರೆ. ಆದರೆ ಈಗ BJPಯವರು ನಮ್ಮನ್ನು ಅಕ್ಯೂಸ್ ಮಾಡ್ತಾ ಇದ್ದಾರೆ. ಅಕ್ಯೂಸ್ ಮಾಡೋದ್ರ ಹಿಂದ್ಗಡೆ ಒಂದು ಧ್ರುವೀಕರಣ ಇದೆ. ಯಾವ ಧ್ರುವೀಕರಣ ಇದೆ ಅಂದರೆ, ಅವರಿಗೆ ಗಾಂಧಿಯನ್ನು ಇಟ್ಕೊಂಡು ಭಾರಿ ಧ್ರುವೀಕರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ, ಒಂದು ತುಂಬ ಜನರಿಗೆ ಗಾಂಧಿಯ ಜಾತಿಯ ಕಾರಣಕ್ಕೆ ಗಾಂಧಿ ಎಲ್ಲೂ ಅಲೈನ್ ಆಗ್ತಾ ಇಲ್ಲ. ಆದರೆ ಅಂಬೇಡ್ಕರ್ಗೆ ಭಾರಿ ದೊಡ್ಡ ಒಂದು ಅನುಯಾಯಿಗಳ ಪಟ್ಟಿ ಇದೆ. ಅವರುಗಳಿಗೆ ಅಂಬೇಡ್ಕರ್ ಅವರ ಚಿಂತನೆಗಿಂತ ಹೆಚ್ಚಾಗಿ ಅಂಬೇಡ್ಕರ್ ನಮ್ಮವರು ಎನ್ನುವ ಭಾವನೆ ಇದೆ. ಆ ಜನಸಮುದಾಯದ ನಡುವೆ ಅಂಬೇಡ್ಕರ್ ಅವರ ಬಗ್ಗೆ, ಕಾಂಗ್ರೆಸ್ನ ಬಗ್ಗೆ ಒಂದು ತಪ್ಪು ಅಭಿಪ್ರಾಯವನ್ನು ಬಿತ್ತಿ ಕಾಂಗ್ರೆಸ್ ಅಂಬೇಡ್ಕರ್ಗೇನೋ ಒಂದು ದ್ರೋಹವನ್ನು ಮಾಡಿದೆ ಅನ್ನುವಂಥ ಮುಖೇನ ಒಂದು ಧ್ರುವೀಕರಣವನ್ನು ಮಾಡುವ ಪ್ರಯತ್ನವನ್ನು BJP ಮಾಡ್ತಾ ಇದೆ. ನಾವು ಕೌಂಟ್ರ್ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಮೊನ್ನೆನೂ ಒಂದು ಸಭೆಯಲ್ಲಿ ಹೇಳಿದೆ, ಏನದು ಅಂತಂದರೆ ಅವ್ರು ಭಾರಿ ಸರಳವಾಗಿದೆ. ನಾರಾಯಣ ಅವರು BJPಯವರು ಮೊನ್ನೆ ಅವ್ನು ಯಾರೋ ಒಬ್ಬ ಪುತ್ತೂರಿನವನು ಸೌತ್ ಕೇಂದ್ರದವರು ಒಂದು ಪುಸ್ತಕ ಬರೆದು ಬಿಟ್ಟಿದ್ದಾರೆ ಸಂವಿಧಾನದ ಬಗ್ಗೆ. ನನಗೆ ಭಾರಿ ಖುಷಿಯಾಗಿದ್ದೇನು ಅಂದರೆ BJPಯವ್ರ ಬಾಯಲ್ಲೂ ಸಹಿತ ಸಂವಿಧಾನ ಅಂತ ಉಲ್ಲೇಖ ಆಗಂಗೆ ಆಯ್ತಲ್ಲ ಅಂತ. ಯಾಕೆಂದರೆ ಮನುಸ್ಮೃತಿ ಬಿಟ್ಬಿಟ್ಟಿದ್ದಾರೆ, ಮಿಥಾಲಜಿ ಬಿಟ್ಬಿಟ್ಟಿದ್ದಾರೆ, ಸಂವಿಧಾನ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಅವ್ರದ್ದು ಇದು ಚೆನ್ನಾಗಿದೆ ಆರ್ಡರ್. ಅದು ಹೆಂಗೆ ಅಂತ ಅಂದರೆ, ಸಂವಿಧಾನವನ್ನು ಕಾಂಗ್ರೆಸ್ನವರು ಮತ್ತು ಜನತಾ ಪರಿವಾರದವರೆಲ್ಲ ಆಡಳಿತಕ್ಕೆ ಬಂದು 98 ಬಾರಿ ಬದಲಾಯಿಸಿದ್ದಾರೆ, ನಾವು ಭಾರಿ ಕಡಿಮೆ 8 ಸತಿ ಬದಲಾಯಿಸಿದ್ದೀವಿ ಅಂತ. ಅಂದರೆ ನಾವು ಬದಲಾಯಿಸಿದ್ದು ಯಾವ ಉದ್ದೇಶಕ್ಕೆ, ಅವರು ಬದಲಾಯಿಸಿದ್ದು ಯಾವ ಉದ್ದೇಶಕ್ಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಕೋಮು ಧ್ರುವೀಕರಣದ ಮತ್ತು ಕೋಮು ರಾಜಕಾರಣವನ್ನು ನಾವು ಕೌಂಟ್ರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂಥ ಮೃದು ಹಿಂದುತ್ವವೇ ನಮ್ಮನ್ನು ಭಾರಿ ದೊಡ್ಡ ಅಪಾಯಕ್ಕೆ ಒಡ್ಡುತ್ತಾ ಇದೆ. ಆದ್ದರಿಂದ ಅವರ ಹಿಂದುತ್ವಕ್ಕೆ ನಾವು ಹಿಂದೂ ಧರ್ಮವನ್ನು ಪ್ರತಿಪಾದನೆ ಮಾಡಬೇಕಾಗುತ್ತೆ. ಅದು ಮಟ್ಟು ಸರ್ ನನಗೆ ಇನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡಬೇಕು. ಅವರು ಹೇಳುವ ಹಿಂದುತ್ವಕ್ಕೆ ನಾವು ಹಿಂದೂ ಧರ್ಮವನ್ನು ಪ್ರತಿಪಾದನೆ ಮಾಡಬೇಕಾಗತ್ತೆ. ಅವರು ಹೇಳ್ತಕ್ಕಂಥ ಹಿಂದುತ್ವಕ್ಕೆ ಕೋಮು ರಾಜಕಾರಣದ ಭಾಗವಾಗಿರ್ತಕ್ಕಂಥ ಹೆಡ್ಗೇವಾರ್, ಮಾಧವ ಸದಾಶಿವರಾವ್ ಗೊಳವಾಲ್ಕರ್, ನಿನ್ನೆ ಮೊನ್ನೆಯ ಹರೀಶ್ ಪುಂಜನಿಂದ ಹಿದ್ದು ಬಸವನಗೌಡ ಪಾಟೀಲ್ ಯತ್ನಾಳವರೆಗೂ ಇವರೆಲ್ಲರೂ ಅದರ ಭಾಗವಾಗಿದ್ದರೆ, ನಾವು ಹಿಂದೂ ಧರ್ಮದ ಭಾಗವಾಗಿ ಇಲ್ಲಿ ಬಂದಂತಹ ಸುಧಾರಣವಾದಿಗಳಾದಂತಹ ನಾರಾಯಣ ಗುರುಗಳು, ಮಹಾತ್ಮ ಗಾಂಧೀಜಿ, ಕನಕದಾಸ, ಬಸವಣ್ಣ ಇವರನ್ನೆಲ್ಲ ಒಂದು ಪಟ್ಟಿಯಲ್ಲಿ ನಿಲ್ಲಿಸಬೇಕಾದಂಥ ಭಾರಿ ದೊಡ್ಡ ಅವಶ್ಯಕತೆ ಈಗ ಹಿಂದೆಂದಿಗಿಂತ ಹೆಚ್ಚಿಗೆ ಇದೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಿದೆ. ಯಾಕೆ ಅಂತಂದರೆ
ಅವರು ಬಸವನ ಭಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಸವಣ್ಣನ ಚಿಂತನೆ ಅಲ್ಲ, ಬಸವನ ಭಜನೆ ಸ್ಟಾರ್ಟ್ ಮಾಡಿದ್ದಾರೆ. ಬಸವ ದರ್ಶನ ಅಂತ ಪುಸ್ತಕ ಮಾಡಿಬಿಟ್ಟಿದ್ದಾರೆ. ಭಾರಿ ಚಿಂತಕ ವಲಯದಲ್ಲಿ ಭಾರಿ ದೊಡ್ಡ ಪ್ರತಿರೋಧವನ್ನು ಸಹಿತ ಅವರು ಎದುರಿಸ್ತಾ ಇದ್ದಾರೆ. ಭಾರಿ ದೊಡ್ಡ ಪ್ರತಿರೋಧವನ್ನು ಅವರು ಎದುರಿಸ್ತಾ ಇದ್ದಾರೆ. ಆ ಪ್ರತಿರೋಧ ಕರ್ನಾಟಕದಲ್ಲಾಗಿದ್ದಕ್ಕೆ ಎದುರಿದಾಗ್ತಾ ಇದೆ. ಇದೇ ನಾವು ಮಹಾರಾಷ್ಟ್ರಕ್ಕೆ ಹೋದರೆ ಇದೇ ರೀತಿಯ ಪ್ರತಿರೋಧ ಬರುತ್ತಾ? ಉತ್ತರ ಪ್ರದೇಶಕ್ಕೆ ಹೋದರೆ ಇದೇ ರೀತಿಯಾದ ಪ್ರತಿರೋಧ ಬರುತ್ತೆ ಅಂದರೆ ಬರೋದಿಲ್ಲ. ಆದರೆ ಕರ್ನಾಟಕಕ್ಕೆ ನಾವು ಸೀಮಿತವಾಗಿ ತಗೊಂಡಾಗ ನಾನು ಮೊದಲ ಬಾರಿಗೆ ನನಗೆ ಇನ್ನೇ ಭಾರಿ ಖುಷಿಯಾಗಿದೆ. ಅದೇನು ಅಂತಂದರೆ ಅಲ್ಲಿ ಹಿಂದೆ ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಆ ಪೇಜಾವರ ಹಿಂದಿನ ಸ್ವಾಮೀಜಿಗಳ ಜೊತೆ ಒಂದು ಪ್ರೀತಿಯಿಂದ ಜಗಳನ್ನಾದರೂ ಆಡ್ಬೋದಾಗಿತ್ತು. ಈಗ ಬಂದು ಕೂತಿದ್ದಾರೆ ಪೇಜಾವರ ಒಬ್ಬರು ವಿಶ್ವೇಶತೀರ್ಥ ಸ್ವಾಮಿಗಳಂತ, ಇವ್ರ ಜೊತೆ ಜಗಳವೂ ಸಾಧ್ಯ ಇಲ್ಲ, ಮಾತೂ ಸಾಧ್ಯ ಇಲ್ಲ ಅಂತ ಮೊದಲ ಬಾರಿಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ನಿನ್ನೆ ಮಂಗಳೂರಿನಲ್ಲಿ ಅವ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮಾತುಗಳನ್ನು ಆಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಇದು ಕಾಂಗ್ರೆಸ್ಸಿನ ನನ್ನ ಆಗ್ರಹ. ಮುಖ್ಯಮಂತ್ರಿಗಳಿಂದ ಹಿಡಿದು KPCC ಎಲ್ಲ ಕೇಡರು ಸಹಿತ ವಿಶ್ವೇಶತೀರ್ಥ ಸ್ವಾಮಿಗಳವರು ಇದ್ದಾರಲ್ಲ, ಈಗೇನು ವಿಶ್ವೇಶತೀರ್ಥ ಅವರೇನು ಇದ್ದಾರಲ್ಲ, ಆ ಸ್ವಾಮಿಗಳಿಗೆ ನಿಮ್ಮ ಇತಿಮಿತಿಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವೊಬ್ಬರೇ ಹಿಂದೂ ಧರ್ಮವನ್ನು ಪ್ರತಿಪಾದಿಸೋರಲ್ಲ ಅನ್ನುವಂಥದ್ದನ್ನು ಗಟ್ಟಿಯಾಗಿ ನಾವು ಹೇಳಬೇಕು. ನಾವು ಸಹಿತ ಹಿಂದೂ ಧರ್ಮದ ವಕ್ತಾರರಾಗಿದ್ದೇವೆ, ನಿಮ್ಮ ಹಿಂದುತ್ವದ ವಕ್ತಾರರಲ್ಲ. ಮಿಸ್ಟರ್ ಸ್ವಾಮೀಜಿ, ನೀವು ಹಿಂದುತ್ವ, ನಾವು ಹಿಂದೂ ಧರ್ಮ ಅಂತ ಹೇಳಬೇಕಾಗಿದೆ ಅನ್ನುವಂಥದ್ದು ನನಗೆ ಅನಿಸುತ್ತೆ. ಅಲ್ಲೇ 8 ಮಠಗಳಿದ್ದಾವೆ. ಇಲ್ಲಿ ಉಡುಪಿಯಲ್ಲಿ 8 ಮಠಗಳಿದೆ. ಅಲ್ಲಿ ಈಗಿರುವ ಪರ್ಯಾಯದ ಮಠ ಇದ್ದಾರೆ, ಅವರು ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಅಂತ. ಅವ್ರಿಗೆ ಸ್ವಲ್ಪ ಧರ್ಮ ಪ್ರಚಾರ ಇದೆಲ್ಲ ಮಾಡಬೇಕು ಅಂತ ಅಮೆರಿಕಕ್ಕೆ ಹೋಗ್ಬಿಟ್ರು. ಅಮೆರಿಕಕ್ಕೆ ಹೋಗಿದ್ದು ಪೇಜಾವರ ಸ್ವಾಮಿಗಳ ನೇತೃತ್ವದಲ್ಲಿ ಅವರಿಗೆ ನಿಷೇಧ ಹಾಕ್ಬಿಟ್ಟಿದ್ದಾರೆ. ಅವರು ಪರ್ಯಾಯ ಕಾರ್ಯಕ್ರಮಕ್ಕೆ ಹೋದರೆ ನೀವೇ ಎಲ್ಲ ಹೋಗಬೇಕು, ಬಿಟ್ಟರೆ ಉಳಿದ ಸ್ವಾಮಿಗಳು ಬರ್ತಾ ಇಲ್ಲ. ಅವರೊಳಗಿರುವ 8 ಮಠಗಳನ್ನೇ ಒಟ್ಟು ಮಾಡಿಕೊಳ್ಳಲಾಗದ ಒಡೆದಾಳುತ್ತಿರುವ ಪೇಜಾವರ ಸ್ವಾಮಿಗಳು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತಿರ್ತಕ್ಕಂಥ ಮಾತನ್ನು ನಾವು ವ್ಯಂಗ್ಯದಿಂದ ಅವರನ್ನು ಎದುರಿಸಿ ಅವರ ಜನರೆದುರುಗಡೆ ಅನಾವರಣ ಮಾಡಬೇಕೆ ಹೊರತು ಅವ್ರ ಪಾದಕ್ಕೆ ಬಿದ್ದು ಅವ್ರ ಕಾಲಿಗೆ ಶರಣಾಗಿ ಸ್ವಾಮಿ ನಾವು ಇದ್ದೇವೆ, ನಮ್ಮದು ಒಂದು ಮೃದು ಹಿಂದುತ್ವ ಅಂತ ಹೇಳಿದರೆ ಖಂಡಿತ ಒಟ್ಟಾಗಲಿಕ್ಕೆ, ಸಮಾಜ ಗಟ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿಗೆ ಭಾರಿ ದೊಡ್ಡ ಹೊಣೆಗಾರಿಕೆ ನಮಗಿದೆ. ಸೊ ಮೊಟ್ಟು ಸರ್ ಅವರು ತುಂಬ ಗಂಭೀರವಾಗಿ ಆ ವಿಚಾರವನ್ನು ಹೇಳಿದರು. ನಮಗೆ ಆ ಹೊಣೆಗಾರಿಕೆ ಇರೋದ್ರಿಂದನೇ ನಾವು ತುಂಬ ಸತಿ, ನಾನು ಈಗಲೂ ಹೇಳ್ತೇನೆ, ನಾವು ಒಬ್ಬ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ಗಿಂತ ಹೆಚ್ಚಾಗಿ ಸೋಷಿಯಲ್ ಆ್ಯಕ್ಟಿವಿಸ್ಟ್ಗಳಾಗಿ ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ಈ ಕೋಮು ರಾಜಕಾರಣದ ಭಾಗವಾಗಿ ಇತ್ತೀಚೆಗೆ ಏನು ನಮ್ಮ ಉತ್ತರದಲ್ಲಿ ಇದನ್ನು ನೋಡಿದ್ವಿ, ಏನು ಕುಂಭಮೇಳ ನೆಹರು ಕಾಲದಲ್ಲೂ ನಡೆದಿದೆ. ನೆಹರುನು ಕುಂಭಮೇಳದಲ್ಲಿ ದೋಣಿಯಲ್ಲಿ ಹೋಗಿ ಪ್ರವಾಸ ಮಾಡಿ ಬಂದಿದ್ದಾರೆ. ಆದರೆ ಅದೆಲ್ಲವೂ ಸಹಿತ ಆ ಕುಂಭಮೇಳ ನಡೆಯುವುದೇ ನಮ್ಮ ಪ್ರಧಾನಿಯ ಒಂದು ಪವಾಡ ಅಂತ ಯಾವಾಗಲೂ ಅವ್ರಿಗೆ ಹೇಳಿಲ್ಲ. ನೆಹರು ಹೇಳಲಿಲ್ಲ, ಕಾಂಗ್ರೆಸ್ಸಿನ ನಾಯಕರು ಯಾವಾಗಲೂ ಹೇಳಿಲ್ಲ. ಅದೊಂದು ರಿಚುವಲ್ ನಡ್ಕೊ ಬಂದಿದೆ. ಅದಕ್ಕೆ ಸರ್ಕಾರವಾಗಿ ಯಾವ ರೀತಿ ಭಾಗವಹಿಸಬೇಕು, ಸಹಾಯ ಮಾಡಬೇಕು ನಾವು ಮಾಡಿದ್ದೀವಿ. ಆದರೆ ಈ ಬಾರಿ ಏನು ವಿಶೇಷ ಆಯಿತು ಅಂತಂದರೆ, ಈ ಸಾರಿ ಯಾರು ಕುಂಭಮೇಳದ ಪ್ರಶ್ನೆ ಬಂದಾಗ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬ ಸುಸ್ಪಷ್ಟವಾದ ಪ್ರಶ್ನೆಯನ್ನು ಎತ್ತಿದ್ರು. ಅದೇನು ಅಂದರೆ, ಬರೀ ಕುಂಭಮೇಳಕ್ಕೆ ಹೋದರೆ ಬಡತನ ದೂರ ಆಗುತ್ತಾ, ಹಸಿವು ನೀಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಎದುರುಗಡೆ ಕೇಳಿದ್ರು. ಮೋಸ್ಟ್ಲಿ ಮೊಟ್ಟವರು ಇದನ್ನೇ ಹೇಳಿದ್ರು ಅಂದ್ರೆ, ಮೋಸ್ಟ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಬಿಟ್ಟರೆ ಉಳಿದವರೆಲ್ಲ ನಾವು ಭಾರಿ ಮೃದು ಹಿಂದುತ್ವ ಸ್ಟಾರ್ಟ್ ಮಾಡಿಬಿಟ್ರಿ. ಅದು ಖರ್ಗೆ ಅವರಿಗೆ ಒಂದು ಬ್ಯಾಡಿತ್ತು ಮಾರ್ರಿ, ಅದನ್ನ ಕೇಳಬಾರ್ದಿತ್ತು ಅಂತ. ನಾವು ಕೇಳಬೇಕಾದ ಪ್ರಶ್ನೆ ಇದೇ ಕನ್ನಡ ನೆಲದಿಂದ ಉತ್ತರ ಇತ್ತು. ಅದೇನು ಅಂತಂದರೆ, ಅದು ನಮಗೆ ಕುವೆಂಪುರವರು ಹೇಳ್ಕೊಟ್ಟಂಥ ಒಂದು ಮಾದರಿ. ಕುವೆಂಪು ಏನು ಹೇಳಿದರು ಅಂದರೆ, ನೀರೆಲ್ಲವೂ ತೀರ್ಥ ಅಂತ ಅಂದರು. ಅವ್ರು ಏನಂತ ಹೇಳಿದ್ರು, ಇಲ್ಲಿ ಬಾವಿಯಿಂದ ಬರತಕ್ಕಂಥ ಒಂದು ನಿಸರ್ಗದತ್ತವಾದ ನೀರು ಸಹಿತ ಪವಾಡ ಅಂತ ಅಂದರು. ನಾವು ಅದನ್ನು ಮಾತಾಡಲೇ ಇಲ್ಲ. ಆದರೆ ನಾವೊಂದು ಗಂಭೀರವಾಗಿ ಯೋಚನೆ, ಮೋಸ್ಟ್ಲಿ ಸಿದ್ದನಗೌಡ ಪಾಟೀಲರು ಇರಬೇಕು, ಅವರು ತುಂಬ ತಾತ್ವಿಕವಾದ ಪ್ರಶ್ನೆಯನ್ನು ಹೇಳಿದರು. ಅದೇನು ಅಂತಂದರೆ, ಗಂಗೆಯೇ ಸುಪ್ರೀಂ ಅಂತ ಘೋಷಣೆ ಮಾಡುವುದರ ಹಿಂದ್ಗಡೆ ಒಂದು ಸಾಂಸ್ಕೃತಿಕ ಭಯೋತ್ಪಾದನೆ ಇದೆ ಅನ್ನುವಂಥದ್ದು ಹೇಳಿದರು. ಆ ಸಾಂಸ್ಕೃತಿಕ ಭಯೋತ್ಪಾದನೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರ ಎದುರುಗಡೆ ನಮ್ಮ ಕಾವೇರಿ, ನಮ್ಮ ಕೃಷ್ಣ, ನಮ್ಮ ಮಲಪ್ರಭಾ, ನಮ್ಮ ಘಟಪ್ರಭಾ, ನಮ್ಮ ಸೀತಾ ನದಿ, ನಮ್ಮ ಸುವರ್ಣ ನದಿ, ನಮ್ಮ ನೇತ್ರಾವತಿ, ನಮ್ಮ ತುಂಗೆ, ನಮ್ಮ ಭದ್ರೆ, ನಮ್ಮ ಕಪಿಲೆ ಸಹಿತ ಪವಿತ್ರವಾದದ್ದು ಅನ್ನುವಂಥದ್ದನ್ನು ಕರ್ನಾಟಕದಲ್ಲಿ ನಾವು ಒಂದು ಕೋಮುವಾದಿ ರಾಜಕಾರಣದ ವಿರುದ್ಧ ನಾವು ನಡೀಬೇಕು. ನನಗೆ ಈಗಲೂ ನನ್ನ ಪ್ರಶ್ನೆ, ಅಲ್ಲಿ ಎಲ್ಲ ಪವಿತ್ರ ಅಂತ ಹೋಗಿ ಯಾರ್ಯಾರು ಬಂದಿದ್ದಾರೆ, ನೀವೆಲ್ಲರೂ ಸಹಿತ ಅಲ್ಲಿ ಸ್ನಾನ ಮಾಡಿದ ಮೇಲೆ ಮತ್ತೆ ಯಾಕೆ ಲಾಡ್ಜಲ್ಲಿ ಹೋಗಿ ಸ್ನಾನ ಮಾಡಿದ್ರಿ? ಅದು ಪವಿತ್ರ, ನನಗೆ ಪವಿತ್ರ ಅಂತ ನಂಬಿಕೆ ಇದೆ, ನನಗೆ ಅದರ ಬಗ್ಗೆ ಶ್ರದ್ಧೆ ಇದೆ. ಗಂಗೆ ಮತ್ತು ಯಮುನೆ ಮತ್ತು ಗುಪ್ತಗಾಮಿನಿಯಾಗಿರುವ ಸರಸ್ವತಿ ಸಂಗಮಿಸುವ ಜಾಗ ಭಾರಿ ಪವಿತ್ರವಾದದ್ದು ಅಂತ ನನಗೆ ನಂಬಿಕೆ ಇದೆ. ಅಷ್ಟು ಪವಿತ್ರಕ್ಕೆ ಅಂತ ಹೇಳಿ ಮುಳುಗೆದ್ದು ಬಂದವರು ನೀವು ಮತ್ತೆ ಅಲ್ಲೇ 1 ಕಿಲೋಮೀಟರ್ ದೂರದ ಲಾಡ್ಜಲ್ಲಿ ಬಂದು ಯಾಕೆ ಸ್ನಾನ ಮಾಡಿದ್ರಿ?
ಈ ಪ್ರಶ್ನೆಯನ್ನು ಇದು ಒಂದು ಸಾಂಸ್ಕೃತಿಕ ಪ್ರತಿರೋಧವಾಗಿ ನಾವು ಕೇಳಲೇಬೇಕು ಹೊರತು ಇದು ಧರ್ಮದ ವಿರುದ್ಧ ಅಲ್ಲ. ಯಾಕೆ ಅಂದರೆ ಇದೇ ಕನ್ನಡದ ನೆಲದಿಂದ ಇದೇ ಕುವೆಂಪು ಹೇಳಿದ್ರು, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ ಅಂತ ಹೇಳಿದ್ದನ್ನು ಕಾಂಗ್ರೆಸ್ ಯಾಕೆ ಮರಿತಾ ಇದೆ ಅನ್ನೋದೇ ನಮ್ಮ ತಾತ್ವಿಕವಾದಂಥ ಪ್ರಶ್ನೆ. ಯಾವುದೋ ಒಂದನ್ನು ಹೇಳಿಲ್ಲ. ನಮ್ಮ ರಾಜಕಾರಣ ನಾವು ಹೇಳಿದಾಗ ನಾವು ಯಾವತ್ತೂ ಇದನ್ನು ಯೋಚನೆ ಮಾಡಬೇಕು. ಅದೇನು ಅಂದರೆ ನಾನು ತುಂಬ ಗೆಳೆಯರ ಹತ್ರ ಹೇಳ್ತೀನಿ, ತಾಲಿಬಾನ್ನವರು ಆಡಳಿತಕ್ಕೆ ಬಂದರು ಅಫ್ಘಾನಿಸ್ತಾನದಲ್ಲಿ ಮೊನ್ನೆ 2 ವರ್ಷದ ಕೆಳಗಡೆ. ತಾಲಿಬಾನ್ನವರು ಆಳ್ವಿಕೆಗೆ ಬಂದಾಗ ಆ ತಾಲಿಬಾನ್ನಿಂದ ತಪ್ಪಿಸ್ಕೊಂಡು ಓಡಲಿಕ್ಕೆ ನನಗೆ ಬಸ್ಸಿನ ಟಾಪಲ್ಲಿ ಹತ್ತೋದೆಲ್ಲ ನೋಡಿದ್ದೆ, ವಿಮಾನದ ಟಾಪ್ ಮೇಲೆ ಹತ್ತೋ ಪ್ರಯತ್ನವನ್ನು ಮಾಡಿದ್ರು. ನನಗೆ ಅನ್ನಿಸ್ತು ಇವರೆಲ್ಲ ಮುಸಲ್ಮಾನರು, ಇವರೆಲ್ಲ ಮುಸ್ಲಿಂ ಜನಾಂಗದವರು, ಅವರು ಬರ್ತಾ ಇರೋದು ಆಡಳಿತಕ್ಕೆ ನಾವು ಮುಸ್ಲಿಂ ಅಸ್ಮಿತೆಯನ್ನು ರಕ್ಷಿಸ್ತೀವಿ ಅಂತ. ಅವ್ರು ರಕ್ಷಿಸ್ತೀವಿ ಅಂತ ಬಂದಿರುವ ತಾಲಿಬಾನ್ನವರೇ ಅಧಿಕಾರಕ್ಕೆ ಬಂದರೆ ಮುಸಲ್ಮಾನರು ಯಾಕೆ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಿದ್ದಾರೆ ಅಂದರೆ ಅದು ಭಾವನೆಯ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ, ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಅಂತ ಅಫ್ಘಾನಿಸ್ತಾನದ ಜನಕ್ಕೆ ಅರ್ಥ ಆಗಿದೆ. ನಮಗೂ ಸಹಿತ ಅರ್ಥ ಆಗಬೇಕು. ಅದೇನು ಅಂತಂದರೆ ಸ್ಪಷ್ಟತೆ ಇರಬೇಕು. ಆ ಸ್ಪಷ್ಟತೆ ಇಲ್ಲದೆ ಹೋದರೆ ತುಂಬ ಸತಿ RSSನವರು ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹನುಮಂತಯ್ಯ ಸರ್ ಅವ್ರು ನಿಮ್ಮ ಹತ್ರ ಬರೋದಿಲ್ಲ, ಜಲ್ಜಾನಾಯಕ್ ಹತ್ರ ಬರೋದಿಲ್ಲ, ಸ್ವರ್ಕೆ ಅವ್ರ ಹತ್ರ ಬರೋಲ್ಲ, ಮಟ್ಟು ಸರ್ ಹತ್ರ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾರ ಹತ್ರ ಬರೋದಿಲ್ಲ. ಹಂಗಂತ ಉಳಿದು ಕೇಡರ ಹತ್ರ ಬಂದು ಒಂದು ಚೆಂದಾಗಿ ಕೈಕಟ್ಟಿ ಹೇಳ್ತಾರೆ, ನಮ್ಮದು RSS, ನಮ್ದು ಏನಿದ್ರು ಒಂದು ಸಾಂಸ್ಕೃತಿಕ ಸಂಘಟನೆ, ನಮ್ಮದು ಸಂಸ್ಕೃತ ಪ್ರಚಾರ, ನಮ್ಮ ಸಂಸ್ಕೃತಿ ಪ್ರಚಾರ, ಇಷ್ಟು ಮಾತ್ರ. ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಭಾರಿ ಅಪಾರವಾದಂಥ ಗೌರವ ಇದೆ, ನಿಮ್ಮ ಪಕ್ಷದ ಬಗ್ಗೆ ಮಾತ್ರ ನಮಗೆ ತಕರಾರು. ಅವ್ರಿಗೆ ಇತ್ತೀಚೆಗೆ ಭಾರಿ ದ್ವೇಷ ಇರತಕ್ಕಂಥದ್ದು ಕ್ಯಾರೆಕ್ಟರ್ ಯಾರು ಅಂದರೆ ನೆಹರುವಿನ ನಂತರ ಅದು ಇರೋದು ಅವರಿಗೆ ರಾಹುಲ್ ಗಾಂಧಿ ಮೇಲೆ. ಯಾಕೆ ಅಂದರೆ ರಾಹುಲ್ ಗಾಂಧಿಯ ನಿಜವಾದ ಶಕ್ತಿ ಏನು, ರಾಹುಲ್ ಗಾಂಧಿ ಪ್ರತಿಪಾದಿಸ್ತಕ್ಕಂಥ ಆಧ್ಯಾತ್ಮಿಕತೆ ಏನು ಅನ್ನೋದು BJP ಅವರಿಗೆ ಅರ್ಥ ಆಗಿದೆ. ನಮಗೆಲ್ಲ ಅದು ಅರ್ಥ ಆಗುವಂಥ ಸಂದರ್ಭ ಬರದೇ ಹೋದರೆ ಈ ಕೋಮುವಾದಿ ರಾಜಕಾರಣವನ್ನು ಎದುರಿಸೋಕ್ಕೆ ಆಗೋದಿಲ್ಲ. ಹಾಗಾಗಿ RSS ಏನು ನಮ್ಮ ಎದುರುಗಡೆ ಬಂದು ನಿಲ್ತಾ ಇದೆ, ನಾವು ಒಂದು ಸ್ಪಷ್ಟವಾದ ನಿಲುವನ್ನು ನಾವು ತಗೊಳ್ಬೇಕು. ಅದೇನು ಅಂತಂದರೆ ಅದು ತುಂಬ ಸ್ಪಷ್ಟವಾಗಿ BL ಶಂಕರ್ ಹೇಳಿದ್ದಾರೆ, ಜಾತ್ಯತೀತವಾದ ಅಂತಂದರೆ ಅದು ಮುಸಲ್ಮಾನರ ತುಷ್ಟೀಕರಣ ಅಲ್ಲ. ಜಾತ್ಯತೀತವಾದ ಅಂದರೆ ಸರ್ವ ಜನಾಂಗವನ್ನು ಸಮಭಾವ ಸಮಪ್ರೀತಿಯಿಂದ ನೋಡುವಂಥದ್ದಷ್ಟೇ ನಮ್ಮ ಜಾತ್ಯತೀತವಾದ. ಮತ್ತು ಈಗಲೂ ನಾನು ಹೇಳೋದಂದರೆ ಜಾತ್ಯತೀತವಾದ ಅನ್ನೋದು ನಾರಾಯಣ್ಜಿ ಅವರೇನೋ ವಿದೇಶದಿಂದ ತಂದಿದ್ದು ಅಂತೆಲ್ಲ ಹೇಳ್ತಾರಲ್ಲ, ನಾನು ಈಗಲೂ ಪ್ರತಿಪಾದಿಸೋದೇನೆಂದರೆ ಜಾತ್ಯತೀತವಾದ ಅನ್ನೋದು ಆಧ್ಯಾತ್ಮಿಕವಾದ, ಕೋಮುವಾದ ಅನ್ನೋದು ಧಾರ್ಮಿಕವಾದ ಅನ್ನೋದನ್ನು ಅರ್ಥ ಮಾಡಿ. ಧಾರ್ಮಿಕತೆಗೂ ಮತ್ತು ಆಧ್ಯಾತ್ಮಿಕತೆಗೂ ನಡುವಿನ ಅಂತರವನ್ನು ನಾವು ಅರಿಯದೇ ಹೋಗಿರೋದು ನಮ್ಮೆಲ್ಲರ ಸಮಸ್ಯೆ ಆಗಿದೆ. ಹಾಗಾಗಿ ನನ್ನನ್ನು ನೋಡುವಾಗೆಲ್ಲ ಹೇಳ್ತಿರ್ತಾರೆ, ಏನು ಎಂತ ಮಾರ್ರೆ ನೀವೆಲ್ಲ ಹೀಗೆಲ್ಲ. ನನಗೆ ಒಂದು ಪ್ರಶ್ನೆ ಕೇಳಿದರು, ನಾನು ಅದನ್ನು ಹೇಳಬೇಕು ಸರ್ ದಿನೇಶವನ್ನು, ನೀವು ಹೀಗೆಲ್ಲ ಹೇಳ್ತಾ ಇರುವ ಕಾರಣ ನಿಮ್ಮ ಹಣೆಯಲ್ಲಿ ತಿಲಕ ಯಾಕಿಟ್ಟಿದ್ದೀರಿ ಅಂತ ಕೇಳಿದ್ದ ಒಬ್ಬ. ಹಣೆಯಲ್ಲಿ ತಿಲಕ ಯಾಕಿಟ್ಟಿದ್ದೀರಿ? ನಾನು ಹೇಳಿದೆ, ನಿಮ್ಮ ತಿಲಕ ಗೊತ್ತಿಲ್ಲಪ್ಪ, ನಮ್ಮ ಮನೇಲಿ ಅದು ಕುಂಕುಮ ಅಂತ ಹೇಳ್ತಾರೆ. ನಮ್ಮ ಅಜ್ಜ ಈಗ ಬದುಕಿಲ್ಲ, ಅವ್ರು ಬದುಕಿದ್ದಾಗ ಅವರು ಇಟ್ಕೊತಿದ್ರಂತೆ, ಅವರೇನೋ ಅವ್ರ ಪದ್ಧತಿ ಅಂತ ಉದ್ದ ಇಟ್ಕೊತಿದ್ರು. ಆಮೇಲೆ ನಮ್ಮ ಅಪ್ಪ ಈಗಲೂ ಬದುಕಿದ್ದಾನೆ, ದಿನ ಬೆಳಗ್ಗೆ ಇಟ್ಕೋತಾರೆ. ಮತ್ತು ನಾನು ನನ್ನ ಶಾಲೆಗೆ ಹೋಗೋದ್ರಿಂದ ನಮ್ಮ ಅಮ್ಮ ಬಟ್ಟಿಟ್ಟು ಕಳಿಸಿದ್ದಾರೆ, ಇಟ್ಕೋತಾ ಇದ್ದೀನಿ. ನೆನ್ಪಿಟ್ಕೋ, ನನ್ನ ಉದ್ದ ನಾಮವನ್ನು ಇಟ್ಕೊಂಡಿದ್ದಂಥ ನನ್ನ ಅಜ್ಜ ನಿನ್ನ RSSಗಿಂತ ಮೊದಲು ಹುಟ್ಟಿದ್ದು ಅಂತ. ಕರೆಕ್ಟ್ ಅಲ್ಲ? ನಮ್ಮ RSSಗಿಂತ ಮುಂಚೆ ನಮ್ಮ ಅಜ್ಜ ಹುಟ್ಟಿದ್ದು ಅನ್ನುವಂಥದ್ದನ್ನು ನಾವು ಇಲ್ಲಿಯವರಿಗೆ ಪ್ರತಿಪಾದಿಸೋದಿಲ್ಲ. ಅವರು ಇಡೀ ಸಂಸ್ಕೃತಿಯ ಇನ್ಸ್ಟಿಟ್ಯೂಷನಲೈಸ್ ಮಾಡ್ತಾ ಇದ್ದಾರೆ. ಇನ್ಸ್ಟಿಟ್ಯೂಷನಲೈಸ್ ಮಾಡೋದು ಭಾಗವಾಗಿಯೇ ಅವರಿಗೆ ಸುಹಾಸ್ ಶೆಟ್ಟಿ ಒಬ್ಬ ಅವನೇನು ಅವರು ಇನ್ನೊಂದು ಸ್ವಲ್ಪ ಟೈಮ್ ಸರ್ ನನಗೆ ಭಾರಿ ಭಯ ಇದೆ. ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದನ ಪಕ್ಕ ಈ ಅಂಡೆ ಪಿರಿಕಿಗಳದೆಲ್ಲ ಫೋಟೋ ಹಾಕಿಬಿಡ್ತಾರೆ ಅಂತ ನನಗೆ ಭಾರಿ ಭಯ ಕಾಡ್ತಾ ಇದೆ. ಖಂಡಿತವಾಗಿ ಈ ಅಂಡೆ ಪಿರಿಕಿಗಳ ಫೋಟೋ ಭಯ ಹಾಕ್ತಾರೆ. ಆ ಸಂದರ್ಭಗಳಲ್ಲಿ ನಾವು ಸ್ಪಷ್ಟವಾಗಿ ಯೋಚನೆ ಮಾಡಬೇಕಾಗಿದ್ದು, ನೀವು ಏನು ಕೆಲವು ಮಾಡ್ತಾ ಇದ್ದೀರಿ, ಅವರೆಲ್ಲರೂ ಕೂಗುಮಾರಿಗಳಾಗಿದ್ದಾರೆ. ಆ ಕೂಗುಮಾರಿಗಳು, ಕೊಳ್ಳಿ ದೆವ್ವಗಳು ನಮಗೆ ಬೇಕಾಗಿಲ್ಲ. ನಮಗೆ ದೀಪವನ್ನು ಹಚ್ಚಿಸುವ ದೇವರುಗಳು ನಮಗೆ ಬೇಕಾಗಿದೆ ಅಂತ. ಹಾಗಾಗಿ ಕೋಮುವಾದವನ್ನು ಅರ್ಥ ಹೇಗೆ ಮಾಡ್ಕೋಬೇಕು ಕಾಂಗ್ರೆಸ್ ರಾಜಕಾರಣ ಅಂದರೆ, ಮೋಸ್ಟ್ಲಿ ಅದು ದೇವನೂರು ಮಹಾದೇವ ಅವರು ಇದರಲ್ಲಿ ಬರೆದಿದ್ದಾರೆ ಅಂತ ಅನ್ಕೋತೀನಿ ನಾನು. ಎದೆಗೆ ಬಿದ್ದ ಅಕ್ಷರದಲ್ಲಿ ಅವ್ರ ಊರಲ್ಲಿ ಒಂದು ಮನೆ ಮಂಚಾಲಮ್ಮನ ಕತೆ ಹೇಳಿದ್ದಾರೆ. ಆ ಮನೆ ಮಂಚಾಲಮ್ಮ ಯಾರು ಅಂತಂದರೆ, ಅದಕ್ಕೆ ದೇವರು ಗುಡಿ ಇರಲಿಲ್ಲ, ಮಂದಿರ ಇರಲಿಲ್ಲ. ಅದಕ್ಕೆ ಮಂದಿರ ಇಲ್ಲದೆ ಬೈಲಲ್ಲಿದ್ದಂಥ ದೇವರು. ಆ ಬೈಲಲ್ಲಿದ್ದ ದೇವ್ರಿಗೆ ಊರವರಿಗೆಲ್ಲ ಅನಿಸ್ಬಿಡ್ತು ಅದಕ್ಕೊಂದು ಗುಡಿ ಕಟ್ಸೋಣ ಅಂತ. ಆ ಗುಡಿ ಕಟ್ಸೋಣ ಅಂತ ಹೋಗಿ ಆ ಗಣಪಾತ್ರಿ ಹತ್ರ ಕೇಳೋಕೆ ಹೋಗ್ತಾರಂತೆ, ನಿನಗೊಂದು ಗುಡಿ ಕಟ್ಸೋಣ ಅಂತ ಇದ್ದೀವಿ, ಏನು ಹೇಳ್ತೀಯಾ ಅಂತ. ಅದಕ್ಕೆ ಆ ಪ್ರಶ್ನೆ ಕೇಳ್ತಂತೆ ಆ ದೇವರು, ನನಗೆಲ್ಲ ಗುಡಿ ಕಟ್ಟಿಸ್ತೀರಾ, ನಿಮಗೆಲ್ಲ ಮನೆ ಆಗಿದೆಯೋ ಏನೋ ಅಂತಂತೆ ಗಣಪಾತ್ರಿ. ಇವ್ರು ಹೇಳಿದ್ರು, ಇಲ್ಲ ಸ್ವಾಮಿ ನಮಗೆ ಮನೆ ಆಗಿಲ್ಲ, ನಮಗಿನ್ನೂ ಭೂಮಿನೇ ಮಂಜೂರಾಗಿಲ್ಲ, ನಿಮಗೆಲ್ಲ ಮನೆ ಸಿಕ್ಕುವವರೆಗೆ ನನಗೂ ಸಹಿತ ಗುಡಿ ಬೇಡ, ನಾನು ಬೈಲಲ್ಲೇ ನಿಲ್ತೀನಿ ಅಂತ ಹೇಳಿದ ಮನೆ ಮಂಚಾಲಮ್ಮನ ಸಿದ್ಧಾಂತ ಇದೆಯಲ್ಲ, ಅದು ರಿಯಲ್ ಆಧ್ಯಾತ್ಮಿಕತೆ ಅನ್ನುವಂಥದ್ದು ನನಗೆ.
ಇತ್ತೀಚೆಗೆ ನಾನು ತುಂಬ ಜನ ಮಹಿಳೆಯರು ಹೆಣ್ಮಕ್ಳಿದ್ದ ಸಭೆಯಲ್ಲಿ ನಾನು ಮಾತಾಡ್ತಾ ಇದ್ದೆ. ಹೆಣ್ಮಕ್ಳನ್ನ ನಮ್ಮ ಟಿ ವಿ ಇವರೆಲ್ಲ ಹೇಳಿದ್ರಲ್ಲ ಭಾರಿ ಚೆನ್ನಾಗಿ ಅದು ಮಂಗ ಮಾಡ್ತಾ ಇದೆ. ಅವ್ರು ಹೆಚ್ಚಿನ ಜನ ಈ ಸರಿ ಉತ್ತರ ಭಾರತಕ್ಕೆ ಹೋಗಲೇಬೇಕು ಅಂತ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದು ಅವರೆಲ್ಲರೂ ಸಹಿತ ನಮ್ಮ ತಾಯಂದ್ರನ್ನೇ ಅಲ್ಲಿಗೆ ಗಂಗಾ ಸ್ನಾನಕ್ಕೆ. ಆ ತಾಯಂದ್ರಗಳಲ್ಲಿ ಒಂದನ್ನು ನಾವು ಗಟ್ಟಿಯಾಗಿ ಹೇಳಬೇಕು. ಯಾರ್ಯಾರು ಈ ಹುಸಿ ಪವಾಡ ಪುರುಷರು ನಮ್ಮ ನಡುವೆ ಬರ್ತಾ ಇದ್ದಾರೆ ಅವರೆಲ್ಲರೂ ಸಹಿತ ನಮ್ಮ ಸಿದ್ಧಾಂತಗಳಿಗೆ ವಿರುದ್ಧ ಆಗಿದ್ದಾರೆ. ಕಾಂಗ್ರೆಸ್ ಬಿತ್ತಕ್ಕಂಥ ವೈಜ್ಞಾನಿಕ ಮನೋಭಾವಿಕೆಯ ವಿರುದ್ಧವಾಗಿದ್ದಾರೆ. ಅವ್ರಿಗೆ ಯಾಕೆ ವಿರುದ್ಧವಾಗಿರೋದು ಎರಡು ಕಾರಣ. ಒಂದು, ಅವರು ಕಾಂಗ್ರೆಸ್ಸಿನ ವಿರುದ್ಧ ಮಾತಾಡಿದ್ರೆ ಸೊರಕೆಯವರೇ ಪೆಟ್ಟು ಬೀಳುವುದಿಲ್ಲ ಅಂತ ಗೊತ್ತವ್ರಿಗೆ, ಪೆಟ್ಟು ಹೊಡೆಯೋದಿಲ್ಲ. ಈ ಅಂಡೆ ಪಿರಿಕೆಗಳ ವಿರುದ್ಧ ಮಾಡಿದ್ರೆ ಈ ಅಂಡೆ ಪಿರಿಕೆಗಳು ಹೋಗಿ ಪೆಟ್ಟು ಹಾಕ್ತಾರೆ ಅನ್ನೋ ಕಾರಣಕ್ಕಾಗಿ ಅವ್ರ ಪರವಾಗಿ ಮಾತಾಡ್ತಿದ್ದಾರೆ. ಆ ಮಾತಾಡುವ ಸಂದರ್ಭದಲ್ಲಿ ಎಲ್ಲ ತಾಯಂದ್ರನ್ನು ಕೂರಿಸ್ಕೊಂಡು ನಾನು ಹೇಳಿದೆ, ಅಮ್ಮ ನಿಮ್ಮೂರಿಗೆಲ್ಲ ಭಾರಿ ದೊಡ್ಡ ಪವಾಡ ಪುರುಷ ಎಲ್ಲ ಬರ್ತಾ ಇದ್ದಾರೆ, ವೈಜ್ಞಾನಿಕ ಮನೋಭೂಮಿಕೆಯನ್ನು ಬೆಳೆಸಬೇಕು ಅನ್ನೋದು ನಮ್ಮ ಸಂವಿಧಾನದ ಕರ್ತವ್ಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ನಿಯಮಗಳದು, ನೀತಿ ಅದು. ಆದರೆ ನೀವು ಆ ಪವಾಡ ಪುರುಷನ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂದೆ. ಅದೇನು ಅಂತ ಅಂದರು ನಾರಾಯಣ. ಅದೇನೂ ಇಲ್ಲ, ಬಂದು ಪವಾಡವನ್ನು ಮಾಡಿ ಒಡೆದು ಹೋದ ಕಾಯಿಯನ್ನು ಒಟ್ಟೆ ಮಾಡುವ, ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ನಿರ್ಧಾರ ಮಾಡುವ, ಉಸ್ತುವಾರಿ ಸಚಿವ ಯಾರಾಗಬೇಕು ಅಂತ ನಿರ್ಧಾರ ಮಾಡುವ, DC ಎಲ್ಲಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡುವ ಆ ಪವಾಡ ಪುರುಷನಲ್ಲಿ ಕೇಳೋ ಅದೇನು ಅಂತಂದರೆ, ನಿನ್ನಂಥವನ್ನ ನಾನೂ ಸಹಿತ ನನ್ನ ಮನೇಲಿ ಒಬ್ಬರೋ ಇಬ್ಬರೋ 3 ಜನರನ್ನ ಹೊತ್ತು ಹೆತ್ತು ಹಾಲುಣಿಸಿ ಬೆಳೆಸಿದ್ದೀನಿ, ನಿನಗೆ ಸಾಧ್ಯ ಆದರೆ 10 ತಿಂಗಳು ಟೈಮ್ ಕೊಡ್ತೀನಿ ಅಂಥವನ್ನೊಂದು ಸೃಷ್ಟಿ ಮಾಡಿ ತೋರಿಸು ಅಂತ. ಇದನ್ನು ನಾವು ಹಿಂದೆ ನಾನು ಚಿಕ್ಕವನಾಗಿದ್ದಾಗ ಹನುಮಂತಯ್ಯನವರೇ, ನಮ್ಮೂರಿಗೆ ಚುನಾವಣಾ ಪ್ರಚಾರಕ್ಕೆ ಬರ್ತಿದ್ದಂತಹ ಎಲ್ಲ ಲೀಡರ್ಸ್ ಆಗ BJPಯ ಪ್ರಭಾವ ಇರಲಿಲ್ಲ, ಜನತಾ ಪರಿವಾರ ಮತ್ತು ಇದಿತ್ತು ಏನು ಕಾಂಗ್ರೆಸ್, ಈ ಎಲ್ಲ ರಾಜಕಾರಣಿಗಳು ಶಿವಣ್ಣ ಸರ್ ಇಂತಹ ವಿಚಾರಗಳನ್ನು ಮಾತಾಡ್ತಾ ಇದ್ರು. ಶಾಲಾ ವಾರ್ಷಿಕೋತ್ಸವದಲ್ಲಿ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಬರ್ತಕ್ಕಂಥ ರಾಜಕಾರಣಿಗಳು ಹರೀಶ್ ಪೂಂಜನಂತಹ ಯತ್ನಾಳ್ನಂಥವರು ಮಾತಾಡೋದಿಲ್ಲ, ನಾವು ಮಾತಾಡೋದಿಲ್ಲ ಅಂತಂದರೆ ಎಂಥ ಅಪಾಯ ಆಗುತ್ತೆ ಅನ್ನುವಂಥದ್ದಕ್ಕೆ ನಾನು ಅದರಿಂದ ಕೃಪಕ್ಕನಂಥವ್ರಿಗೆ ಕೇಳ್ತಾ ಇದ್ದೀನಿ, ನೀವು ದೊಡ್ಡ ದೊಡ್ಡ ಹೆಣ್ಮಕ್ಳ ಸಭೆಯಲ್ಲಿ ಜ್ಯೋತಿ ಪಾಟೀಲ್ ಅವರೇ ನೀವು ಪ್ರಶ್ನೆಯನ್ನು ಕೇಳಬೇಕು. ಈ ರೀತಿ ಬರುವ ಎಂಥ ಹುಸಿ ಮನುಷ್ಯರಿಗೆ ಬಗ್ಗೆ ಪವಾಡ ಅಂತ ಹೇಳ್ಕೊಂಡು ಬರ್ತಕ್ಕಂಥವ್ರಿಗೆ ಕೇಳಬೇಕು. ನನ್ನ ಎದೆಯಲ್ಲಿರ್ತಕ್ಕಂಥ ಎದೆ ಹಾಲನ್ನು ಅದು ಅಮೃತ ಸಮಾನ ಅಂತ ವಿಶ್ವಸಂಸ್ಥೆಯೇ ಘೋಷಿಸಿ ಅವರಿಗೆಲ್ಲ ಎದೆ ಹಾಲು ಅನ್ನುವಂಥದ್ದು ಪವಿತ್ರ ಅನ್ನುವಂಥದ್ದನ್ನು ಹೇಳಿದೆ. ಇಂತಹ 1 ಔನ್ಸ್ ಎದೆ ಹಾಲನ್ನು ನೀನು ಉತ್ಪತ್ತಿ ಮಾಡಿ ತೋರಿಸು ಅಂತ ಕೇಳಬೇಕು. ಇದು ನಾಳೆ ಜಲಜಾ ನಾಯಕ್ ಅಂತವರು, ಕೃಪಾ ಅಂತವರು ನೇರವಾಗಿ ಗಟ್ಟಿಯಾಗಿ ಇದನ್ನು ನೀವು ಮಾತಾಡದೇ ಇದ್ದರೆ ಕೆಳಗಡೆ ನಾವೆಲ್ಲರೂ ಇಂತಹ ಮೌಢ್ಯಗಳಿಗೆ ಬಲಿಯಾಗ್ತಿರ್ತೇವೆ. ಅಲ್ಲಿ ಜಗಳ ಹೆಚ್ಚಾಗ್ತಕ್ಕಂಥ ಪೇಜಾವರ ಸ್ವಾಮಿಗಳ ಎದುರುಗಡೆ ಹೋಗಿ ಕಾಲಿಗೆ ಅಡ್ಡ ಬೀಳೋದೇ ನಮ್ಮ ಭಾರಿ ದೊಡ್ಡ ರಾಜಕಾರಣ ಅಂತಾಗುತ್ತೆ. ಉಡುಪಿಗೆ ಯಾವುದೇ ರಾಜಕಾರಣಿ ಬಂದರೂ ಅವರು ಸೀದಾ ಹೋಗಿ ಪರ್ಯಾಯ ಪೀಠ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ತುಂಬ ಜನಕ್ಕೆ ಅಷ್ಟಮಠ ಇದೆ ಅಂತಲೇ ಗೊತ್ತಿಲ್ಲ, ಅಷ್ಟಮಠದಲ್ಲಿ ಪ್ರಭಾವ ಯಾರ್ದು ಇವ್ರದ್ದು ಜೋರು ಅಂತೇಳಿ ಪೇಜಾವರ ಸ್ವಾಮಿಗೆ ಹೋಗಿ ಪಾದಕ್ಕೆ ಅಡ್ಡ ಬಿದ್ದು ಬರ್ತಾರೆ. ಅವ್ರು ವಾಪಸ್ ಬರ್ತಿದ್ದಂಗೆ ಕಾಂಗ್ರೆಸ್ಸಿನ ವಿರುದ್ಧ ಮಾತಾಡ್ತಿದ್ದಾರೆ. ಆದ್ದರಿಂದ ಯಾರ್ಯಾರು ಕಾಂಗ್ರೆಸ್ಸಿನ ವಿರುದ್ಧದ ನಿಲುವುಗಳಲ್ಲಿ ಮಾತನಾಡ್ತಾರೆ ಅಂತಹ ಸ್ವಾಮೀಜಿಗಳನ್ನು ನಾವು ಸಾಮಾಜಿಕ ಬಹಿಷ್ಕಾರವನ್ನು ಹಾಕಬೇಕು. ಕೋಮುವಾದವನ್ನು ಪ್ರಚೋದಿಸಿ ಮಾತಾಡ್ತಕ್ಕಂಥ ಯಾವುದೇ ಮುಲ್ಲಾ ಮೌಲ್ವಿ ಫಾದರ್ ಇದ್ರೂ ಸಹಿತ ಅವರನ್ನು ಕಾಂಗ್ರೆಸ್ ಎದುರು ಹಾಕಿಕೊಳ್ತಕ್ಕಂಥ ಧೈರ್ಯವಂತಿಕೆಯನ್ನು ತೋರಿಸೋದು ಮಾತ್ರ ಈ ಹೊತ್ತಿನ ಕಾಂಗ್ರೆಸ್ಸನ್ನು ಉಳಿಸ್ತಕ್ಕಂಥ ಸಂದರ್ಭ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ತಾ ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕತೆಯನ್ನು ನಾವು ಹೆಚ್ಚು ರೂಢಿಸ್ಕೊಳ್ಬೇಕು. ಆ ಆಧ್ಯಾತ್ಮಿಕತೆ ಅಂತಂದರೆ ನನಗೆ ಅನ್ನಿಸೋದು ನಾರಾಯಣವರೇ, ನಮ್ಮೂರಿನಲ್ಲಿ ಗದ್ದೆಯನ್ನು ಉಳುಮೆ ಮಾಡೋಕ್ಕೆ ಹೋದಾಗ ಒಂದು ಗಣಪನ ಪೂಜೆ ಅಂತ ಮಾಡ್ತಾರೆ. ಎಂಥ ಗಣಪನ ಪೂಜೆ ಅಂತಂದರೆ ಮಣ್ಣು ನನಗೆ ಗದ್ದೆಯಲ್ಲಿ ಸಿಕ್ಕೋದನ್ನ ಮುದ್ದೆ ಮಾಡಿ ಅವ್ನು ಉಳುಮೆ ಮಾಡೋಕ್ಕೆ ಎತ್ತು ಕಟ್ಟಿದವನು ಹಾಗೆ ದಂಡೆ ಮೇಲೆ ಇಟ್ಟು ಇದನ್ನೇ ಗಣಪ ಅಂತ ಪೂಜೆ ಮಾಡಿ ನನಗೆ ಒಳ್ಳೇದು ಮಾಡುವಂಥ ಉಳುಮೆ ಮಾಡ್ತಾನೆ. ಇಲ್ಲ ಸಗಣಿ ಏನಾರು ಎತ್ತು ಫಸ್ಟಿಗೆ ಹಾಕ್ಬಿಡ್ತು ಅಂದರೆ ಅದೇ ಸಗಣಿಯನ್ನು ಉಂಡೆ ಮಾಡಿ ಅದಕ್ಕೆ 4 ಗರಿಕೆ ಕುಡಿಯನ್ನು ಇಟ್ಟು ಅಲ್ಲಿ ಇದನ್ನು ದೇವರು ಅಂತ ಯೋಚನೆ ಮಾಡಿ ಸ್ನಾನವೂ ಇಲ್ಲದೆ ಏನೂ ಇಲ್ಲದೆ ಉಳುಮೆಯನ್ನು ಮಾಡ್ತಿದ್ದಂಥ ರೈತನ ಸಿದ್ಧಾಂತವನ್ನು ನಾವು ಗಟ್ಟಿಯಾಗಿ ಹೊರಗೆ ತರದೇ ಇದ್ದರೆ ಮತ್ತು ಈ ನೆಲದಲ್ಲಿದ್ದಂಥ ಒಂದು ಜನಪದ ಸಂಸ್ಕೃತಿಯನ್ನು ನಾವೆಲ್ಲ ಹೇಳಿದ್ರು ಸತ್ಯ ಹೇಳಬೇಕು ಅಂತ ಹೇಳಿದರು. ಸತ್ಯ ಹೇಳಲಿಕ್ಕೆ ಯಾಕೆ ಹೆದರುತ್ತಿದ್ದೀರಿ ಅಂತ ನಮಗೆ ಅದು ಹೇಳ್ಕೊಟ್ಟಿದ್ದು ಯಾರು? ಕಾಮಧೇನು. ನಮಗೆ ಯಾವುದೋ ಕೇಳಿದ್ವಲ್ಲ ಪದ್ಯ, ಅದು ಅಂಥದ್ದು ಧರಣಿ ಮಂಡಲ ಮಧ್ಯದೊಳಗೆ, ಅದರಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರೆ ಹೇಳ್ರಿ ನಮ್ಮ ಜನಪದರು. ಏನು RSS ಅವರು, BJPನವರು, ಬಜರಂಗದಳನವರು ಅಲ್ವೇ ಅಲ್ಲ, ಅವರು ನಮ್ಮ ನಿಜವಾದ ಧರ್ಮದ ಪ್ರತಿಪಾದಕರು. ಅವ್ರು ಏನು ಹೇಳಿದ್ರು, ಎಲ್ಲ ಎತ್ತುಗಳು ಹಸುಗಳೆಲ್ಲ ಬಂದು ಕೊಟ್ಟಿಗೆಗೆ ಬಂದಾಗ ನೀನು ಹೋಗಬೇಡ, ಏನೂ ತೊಂದರೆ ಇಲ್ಲ, ಬಂದಾಗ್ಬಿಡುತ್ತಲ್ಲ, ಹುಲಿನ ಬಿಡು, ಬಚಾವ್ ಮಾಡೋಣ ಅಂತ ಹೇಳಿದ್ರೆ ಒಂದು ಮಾತನ್ನು ಹೇಳಿಸ್ತಾರೆ ಅದು ಹಸುವಿನ ಕೈಲಿ. ಅದೇನು ಅಂತಂದರೆ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ ಅಲ್ಲ ಸರ್.
ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಹೇಳಿದವರು ಯಾರು? ನನ್ನ ಜನಪದರು, ನಿರಕ್ಷರ ಕುಕ್ಷಿಗಳು. ಅವರು ಅದನ್ನು ಅಷ್ಟು ಚೆನ್ನಾಗಿ ಹೇಳಿದಂತಹ ಆ ಆಧ್ಯಾತ್ಮವನ್ನು ನಾವು ನಮ್ಮೊಳಗೆ ತರ್ಕೋಬೇಕು. ಇದು ಇಲ್ಲ ಅಂತಂದರೆ ನಮ್ಮೂರಿನಲ್ಲೆಲ್ಲ ತುಂಬ ಗ್ರಾಚಾರ ಇದೆ ಸರ್. ನಮ್ಮೂರಿನಲ್ಲಿ ಹೇಗೆ ಅಂತಂದರೆ ಅದು ಚುನಾವಣೆ ಗೆಲ್ಲಿಸೋನಿದ್ದಾರೆ, ಇವ್ರ ಲೀಡರ್ಸಿಗೆ ಗೊತ್ತಾಗೋದಿಲ್ಲ. ನಾನೊಂದು ಸಭೆಯಲ್ಲಿದ್ದೆ, ಅಂದ್ರೂ ಹೇಳ್ಬಿಡ್ತೀನಿ ನನಗೆ, ಯಾಕಂದರೆ ಹೇಳಬೇಕಲ್ಲಪ್ಪ. ಅಲ್ಲಿದ್ದೆ, ಫಸ್ಟಿಗೆ ಬಿ ಜೆ ಪಿ ಕ್ಯಾಂಡಿಡೇಟ್ ಬಂದರು, ಹನುಮಂತಯ್ಯನವರೇ. ಬಿ ಜೆ ಪಿಯ ಕ್ಯಾಂಡಿಡೇಟ್ ಬಂದ ಕೂಡಲೇ ಸೇಬು ಹಣ್ಣು ಕೈಗೆ ಸಿಕ್ತವರಿಗೆ. ಏನು ಹೆದರಬೇಡಿ, ಭಾವಿ ಸರ್ಕಾರವೇ ಬಂದಂಗಾಯಿತು ಅಂತ ಅಂದರು. ಅವ್ರು ಹಿಂಗೆ ಹಿಡ್ಕೊಂಡ್ರು, ಅದು ಪ್ರಸಾದ ಅಂತ ತಿಳ್ಕೊಂಡು ಅವ್ರು ಖುಷಿಲಿ ಹೋದರು. ಅಷ್ಟೊತ್ತಿಗೆ ಕಾಂಗ್ರೆಸ್ ಪಾರ್ಟಿ ಕ್ಯಾಂಡಿಡೇಟ್ ಬಂದರು, ಅವರಿಗೆ ಹೇಳಿದ್ರು ಭವಿಷ್ಯದಲ್ಲಿ ಮಂತ್ರಿಯೇ ಬಂದಾಗೆ ಕಾಣ್ತದೆ ಅಂತಂದ್ರು. ಅವರಿಗೆ ಒಂದು ಸೇಬು ಹಣ್ಣು ಕೊಟ್ಟರು, ಅವ್ರಿಗೆ ಖುಷಿ ಆಯಿತು. ಜನತಾದಳದ ಅಭ್ಯರ್ಥಿ ಬಂದರು, ಅವ್ರಿಗೆ ಹೇಳಿದ್ರು ನಿಮ್ಮ ಅಪ್ಪನೂ ಮಂತ್ರಿ ಆಗಿದ್ರು, ನೀವು ಮಂತ್ರಿ ಆಗೋದು ಖಚಿತ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಅವರಿಗೆ ಒಂದು ಮೂಸಂಬಿ ಹಣ್ಣು ಕೊಟ್ಟರು. ಮೂರರಲ್ಲಿ ಒಬ್ಬರು ಗೆದ್ದರು ಸರ್, ಒಬ್ಬರು ಗೆದ್ದವರು ಪರಮ ಭಕ್ತರಾದರು. ಅವರಿಬ್ಬರು ನಮಗೂ ಹೇಳಿದರು, ಆದರೆ ಆಶೀರ್ವಾದ ಏನೋ ಸ್ವಲ್ಪ ಸರಿಯಾಗಲಿಲ್ಲ, ನಾಮಿನೇಷನ್ ಹಾಕಿದ ಮುಹೂರ್ತ ಸರಿಯಾಗಲಿಲ್ಲ ಅನ್ನೋದನ್ನು ಹೇಳ್ತಿರೋ ಹೊತ್ತಿನಲ್ಲಿ ನಾನು ಈಗಲೂ ಹೇಳ್ತೇನೆ, ದೈವ ಭಕ್ತನಾಗಿದ್ದರು. ನನಗೆ ಪಕ್ಷ ಬಿಟ್ಟು ನಾನು ಹೇಳ್ತೇನೆ, ಗೋವಿಂದಗೌಡರು ನಾವು ಅವ್ರು ನೋಡ್ಕೊಂಡು ಬೆಳೆದ್ವಿ ಸರ್, ನೋಡ್ಕೊಂಡು ಬೆಳೆದ್ವಿ. ಪರಮ ದೈವ ಭಕ್ತನಾಗಿದ್ದರು ಅವರು. ಪ್ರತಿ ಸೋಮವಾರ ಆ ಊರಿನ ದೇವರಾಗಿದ್ದಂಥ ವೀರಭದ್ರನ ದರ್ಶನ ಮಾಡ್ತಾಯಿದ್ರು. ಆದರೆ ಅವ್ರು ಇಡೀ ರಾಜಕಾರಣದಲ್ಲಿ ನಾಮಿನೇಷನನ್ನು ಸಲ್ಲಿಸೋಕ್ಕೆ ಮುಹೂರ್ತವನ್ನೇ ನೋಡದೆ, ಜನ ಬಂದಿದ್ದಾರೆ ಹೋಗಿ ಹಾಕೊಂಡು ನಾಮಿನೇಷನ್ ಟೈಮ್ ಕೊಟ್ಟಿದ್ದಾನೆ ಅಂತ ಹಾಕ್ತಕ್ಕಂಥ ಒಂದು ವೈಚಾರಿಕತೆ ಅವರಲ್ಲಿ ಬೆಳೆದಿತ್ತಲ್ಲ, ಸ್ವಯಂ ವೈಚಾರಿಕತೆ ಬೆಳೆದಿತ್ತಲ್ಲ, ಇದನ್ನು ನಾವು ಜನರ ಎದುರುಗಡೆ ತಗೊಳ್ಳು ಹೋಗಬೇಕಾದಂಥ ಒಂದು ಹೊಣೆಗಾರಿಕೆ ಇದೆ. ನಾನು ಈಗಲೂ ಹೇಳ್ತೇನೆ, ದಯವಿಟ್ಟು ಬೆಂಗಳೂರಿನ ಮಿಥಿಕ್ ಸೊಸೈಟಿ ನಮ್ಮ ಕೈಲಿಲ್ಲ, ಗೋಖಲೆ ವಿಚಾರ ಸಂಸ್ಥೆ ನಮ್ಮ ಕೈಲಿಲ್ಲ. ಹೋಗಲಿ ಯಾರನ್ನಾರು ಥರ್ಡ್ ಫ್ರಂಟ್ನವ್ರ ಕೈಲಿ ಇದೆಯಾ ಅಂತಂದರೆ ಅವ್ರ ಕೈಲೂ ಇದೆ. ಅದು RSSನವ್ರ ಕೈಲಾಗಿ ಆ DVG ಅಂತಹ ಒಬ್ಬ ಆಧ್ಯಾತ್ಮಿಕ ಪುರುಷನನ್ನು ಅವ್ರು ಇನ್ನೊಂದು ಸ್ವಲ್ಪ ಟೈಮ್ ಅವ್ರನ್ನೆಲ್ಲ ಮಾಡಿ ಅವ್ರ ಮಂಕುತಿಮ್ಮನ ಕಗ್ಗ, ಅವ್ರ ಮರಳು ಮುನಿಯನ ಕಗ್ಗಕ್ಕೆಲ್ಲ ಇವ್ರು ಹೆಂಗೆ ಬೇಕೋ ಎಲ್ಲ ಸೇರಿಸಿ ಮಾಡಬಹುದಾದ ಸಾಧ್ಯತೆಯ ಕಡೆಗೆ ಹೋಗ್ತಿರೋ ಹೊತ್ತಿನಲ್ಲಿ ನಾವು ನಮ್ಮ ಅನಿಲ್ ಹೊಸಕಪ್ಪ ಹೇಳ್ದ, ಒಂದೇ ಬಾಗಿಲು ಸರ್, ಕಾಂಗ್ರೆಸ್ ಅಂತ ಒಂದೇ ಬಾಗಿಲು, ನಮಗೆ ಬೇರೆ ಯಾವುದೂ ಬಾಗಿಲಿಲ್ಲ. ದಯವಿಟ್ಟು ಮಕ್ಕಳ ಜೊತೆ ಸಂವಾದ ಮಾಡೋಣ, ಮಕ್ಕಳ ಜೊತೆ ಪುಟ್ಟ ಪುಟ್ಟ ಕಥೆಗಳನ್ನು ಹೇಳೋಣ. ಆ ಕಥೆಗಳನ್ನು ಹೇಳುವಾಗ ರೋಮಾಂಚನಕಾರಿಯಾದಂಥ ಕಥೆಗಳು ನಮ್ಮ ಅಂಬೇಡ್ಕರ್ ಬಗ್ಗೆ ಇದೆ, ನಮ್ಮ ಗಾಂಧಿ ಬಗ್ಗೆ ಇದೆ, ನಮ್ಮ ಕಾಂಗ್ರೆಸ್ಸಿನ ಲೀಡರ್ಸ್ಗಳ ಬಗ್ಗೆ ಇದೆ, ಈ ದೇಶದ ಹಲವು ಪೂರ್ವಸೂರಿಗಳ ಬಗ್ಗೆ ಇದೆ. ಅದನ್ನು ಹೇಳ್ತಕ್ಕಂಥ ವಿವೇಕಗಳನ್ನು ನಾವು ಕಲ್ತ್ಕೊಳ್ಳದೆ ಹೋದರೆ, ಅವರು 3500 ಕೋಟಿ ಕಟ್ಟಿ ಅವರು ಏನು ಹೇಳಿ ಇದನ್ನು ಮಾಡಿದ್ದಾರೆ, ಯಾರು ಪಟೇಲರ ಪ್ರತಿಮೆಯನ್ನು. ಅವರು ಅಲ್ಟಿಮೇಟ್ ಉದ್ದೇಶ ಏನು ಅಂದರೆ ಪಟೇಲರ ಪ್ರತಿಮೆ ಅಲ್ಲ, ಅವ್ರಿಗೆ ಅಲ್ಟಿಮೇಟ್ ಉದ್ದೇಶ ಗೋಡ್ಸೆ ಪ್ರತಿಮೆ ಮಾಡಬೇಕು ಅಂತಿರೋದವರಿಗೆ. ಗೋಡ್ಸೆ ಪ್ರತಿಮೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿರೋದ್ರಿಂದ ಕಾಂಗ್ರೆಸ್ನಲ್ಲೇ ಇರೋರ್ನೊಬ್ರನ್ನ ಎತ್ಕೊಂಡು ಹೋಗಿ ಈಗ ಮಟ್ಟೂರು ನಮ್ಮನ್ನು ವಿಮರ್ಶೆ ಮಾಡೋಕ್ಕೆ ಹೇಳಿದರು. ಆ ವಿಮರ್ಶೆ ಮಾಡೋಕ್ಕೆ ಹೇಳಿದ ಸಾಲನ್ನಷ್ಟನ್ನೇ BJP ಅವ್ರು ನೋಡಿಬಿಟ್ರೆ ನಾಳೆ ಬೆಳಗ್ಗೆ ದಿನೇಶ್ ಅಮೀನ್ ಮಟ್ಟೂರನ್ನ ಕಂಡ್ರೆ ಆರಾಧಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು. ಆದರೆ ನಮಗೆ ನಮ್ಮೊಳಗಿರ್ತಕ್ಕಂಥ ಸಾಂಸ್ಕೃತಿಕ ವ್ಯಕ್ತಿಗಳನ್ನು, ಸಾಂಸ್ಕೃತಿಕ ಘನತೆಗಳನ್ನು ನಾವು ಸಮಾಜದ ಒಳಗೆ ತಗೊಂಡೋಗ್ತಕ್ಕಂಥ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಮರ್ತಿದೆ ಅನ್ನುವಂಥ ಸತ್ಯವನ್ನು ಸಹಿತ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆ ಘನತೆಗಳನ್ನು ಸಮಾಜದ ಒಳಗೆ ತಗೊಂಡು ಹೋಗೋದಕ್ಕೆ ನಾವು ವಿಫಲರಾಗಿದ್ದರಿಂದನೇ. ಯಾಕೆ ನನ್ನ ಪ್ರಶ್ನೆ, ನಾರಾಯಣ ಗುರುಗಳು, ಕುವೆಂಪುರವರು, ವಿವೇಕಾನಂದ ಈ ವಿಚಾರ ತಗೊಂಡು ಯಾಕೆ ಒಂದು ಸಾಂಸ್ಕೃತಿಕ ನಡವಳಿಕೆ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ಗೆ? ಅದೆಲ್ಲ ಸುಳ್ಯದಿಂದ ಹಿಡಿದು ಬೀದರ್ನವರೆಗೆ ಒಂದು ಬಸವಣ್ಣನ ನೆನಪಿಟ್ಕೊಂಡು ಯಾಕೆ ಯಾತ್ರೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಏನು ಅವ್ರಿಗೆ ರಥಯಾತ್ರೆ ಅವ್ರಿಗೆ ಮಾತ್ರ ಸೀಮಿತವಾ? ನಾವು ಹೇಳೋದು ಅವರು ರಥ 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 ಅಂತ ಅಂದರು. ನಾನು ಅದಕ್ಕೆ ಮೊನ್ನೆ ನಮ್ಮೂರಲ್ಲಿ ಹೇಳಿದೆ, ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರು, ಹರೀಶ್ ಪುಂಜನಂಗೆ ಮಾತಾಡೋರಿದ್ರು. ನನ್ನೂ ಕರೆದಾಗ ನಾನು ಹೇಳಿದೆ, ನೋಡಪ್ಪ ತೇರನ್ನು ಯಾಕೆ ನಮ್ಮ ಊರಲ್ಲಿ ಮಾಡಿದ್ರು ಅಂದರೆ ನಿಮ್ಮಂಗೆ ಮೌಢ್ಯ ಬಿತ್ತಕ್ಕೆ, ಕ್ರೌರ್ಯ ಬಿತ್ತಕ್ಕೆ ಅಂತ ಮಾಡಿದ್ದಲ್ಲ. ನಮ್ಮೂರಿನ ತೇರು ಯಾಕೆ ಮಾಡಿದ್ದು ಅಂದರೆ ದೇವರು ನಮ್ಗಿಂತ ದೊಡ್ಡವನು ಅಂತ ನಮ್ಮ ಹಳ್ಳಿಯವ್ರ ನಂಬಿಕೆ. ಆದ್ದರಿಂದ ತೇರನ್ನು ಮಾಡಿ ನಾವು ಓಡಾಡೋ ಗಾಡಿ, ನಾವು ಓಡಾಡೋ ಕಾರು, ನಾವು ಓಡಾಡೋ ಜೀಪಿಗಿಂತ ಅದು ಎತ್ತರವಾದದ್ದು. ಹಂಗಾಗಿ ಆ ತೇರಿನ ಎದುರುಗಡೆ ನಾವೆಲ್ಲ ಕುಬ್ಜರು ಊರವರೆಲ್ಲ ಸೇರಿ ಒಟ್ಟಾಗಿ ತೇರನ್ನು ಎಳೆಯೋಣ ಅಂತ ಹೇಳಿದ್ರು. ಒಟ್ಟಾಗಿ ತೇರನ್ನು ಎಳೆಯೋಣ ಅಂತಂದರೆ ಗರ್ನಾಲ್ ಹೊಡೆಯೋಕ್ಕೆ ಬರ್ತಕ್ಕಂಥ ಮುಸಲ್ಮಾನರನ್ನು ಒಳಗಿಟ್ಕೊಂಡು, ಪಾನಿಪುರಿ ಮಾರಕ್ಕೆ ಬಂದಂಥ ಜೋಸೆಫಣ್ಣನ್ನು ಒಳಗಿಟ್ಕೊಂಡು ಜಾತ್ರೆಯನ್ನು ಕಟ್ಟಿದ ಸಂಸ್ಕೃತಿಯ ಬಗ್ಗೆ ನಾವು ಗಟ್ಟಿಯಾಗಿ ಭವಿಷ್ಯದಲ್ಲಿ ಮಾತನಾಡದೇ ಇದ್ದರೆ BJPಯವರ ಕೋಮು ರಾಜಕಾರಣವನ್ನು ನಾವು ಎದುರಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು. ಯಾಕಂದ್ರೆ ನಾವು ಮಲೆನಾಡು ಇದರಿಂದ ಬಂದಿದ್ದೀವಿ. ನೀವು ಮೈಸೂರು ಬೆಂಗಳೂರಿನವರು ಸ್ವಲ್ಪ ಗಟ್ಟಿ, ಕರಾವಳಿಯಲ್ಲಿ ಚೂರು ಹಂಗೆ ಮಾತಾಡಿದ್ರೆ ಕಷ್ಟ, ಹೀಗೆ ಮಾತಾಡಿದ್ರೆ ಕಷ್ಟ. ಮತ್ತು ನಮಗೆ ಇಮಿಡಿಯೇಟ್ ಸರ್ಟಿಫಿಕೇಟ್ ಇಶ್ಯೂ ಆಗ್ತದೆ. ಇವರು ಧರ್ಮದ್ರೋಹಿ ಅಲ್ಲ, ಫಸ್ಟ್ ದೇಶದ್ರೋಹಿ ಅಲ್ಲ, ಫಸ್ಟ್ ದೇಶದ್ರೋಹಿ, ಎರಡನೇ ಸರ್ಟಿಫಿಕೇಟ್ ಧರ್ಮದ್ರೋಹಿ. ಅವ್ರ ಕೈಲಿ ಖಾಲಿ ಸರ್ಟಿಫಿಕೇಟ್ ಇದೆ. ಯಾರಿಗೆ ಬೇಕಾದ್ರೆ ಹನುಮಂತಯ್ಯನವರೇ, ನೀವು 5 ದಿವಸ ಬಂದು ವೈಚಾರಿಕತೆ ಬಗ್ಗೆ ನೀವು ಮಾತಾಡಿ ಹೋಗ್ಬಿಟ್ರಂದ್ರೆ ಹನುಮಂತಯ್ಯ ಎನ್ನುವ ಹೆಸರನ್ನು ತೆಗೆದು ಬಿಡಿ. ಹನುಮಂತಯ್ಯನ ಹೆಸರು ಇವನಿಗೆ ಸೂಕ್ತವಲ್ಲ, ಇವನಿಗೆ ರಾವಣ ಎಂದು ಹೆಸರಿಡಿ ಅಂತ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು.
ಅಂದರೆ ಎಲ್ಲ ಸರ್ಟಿಫಿಕೇಟನ್ನು ಅವರೇ ಕೊಡ್ತಾ ಇದ್ದಾರೆ. ಇಂಥ ಸಮಸ್ಯೆಗಳನ್ನು ನಾರಾಯಣು ಎದುರಿಸಿದ್ದಾರೆ, ದಿನೇಶ್ ಅಮೀನ್ ಮಟ್ಟು. ನಾನು ಬೇಜಾರು ಮಾಡಬೇಡಿ, ಇಲ್ಲಿ ಹೇಳ್ತೀನಿ, ಮಟ್ಟು ಅವ್ರನ್ನ ಅವ್ರೇನು ಮಟ್ಟು ಅಂತ ಯಾವಾಗಲೂ ಕರೆದಿಲ್ಲ ನನಗೆ ಗೊತ್ತಿದ್ದಂಗೆ. ಮಟ್ಟು ನಿನಗೆ ಮೆಟ್ಟು ಅಂತ ಕರೆಯೋದೇ ಹಾಗೆ, ಮಟ್ಟು ನಿನಗೆ ಬಟ್ ಅದನ್ನು ಅವ್ರು ಸರ್ಟಿಫಿಕೇಟ್ ಅಂತ ತಗೊಂಡಿದ್ದಾರೆ. ನೀವು ಹೇಳಿ, ಏನು ಬೇಕಾದರೂ ಹೇಳಿ ಅಂತ. ಆದ್ದರಿಂದ ಈಗ ಅವರು ಸಂವಿಧಾನದ ವಿಚಾರವನ್ನು ಹಿಡ್ಕೊಂಡು ಹೋದಾಗ ನಾವು ಹೇಳಬೇಕು, ಭಾರತದ ಸಂವಿಧಾನದ ಮೌಲ್ಯಗಳು ಏನಿದ್ದಾವೆ, ಸಂವಿಧಾನದ ಆಶಯಗಳೇನಿದ್ದಾವೆ, ಆ ಆಶಯಗಳೆಲ್ಲವೂ ಸಹಿತ ಹೊರಗಿನಿಂದ ಎರವಲು ತಂದವಲ್ಲ, ಭಾರತದ ನೆಲದಲ್ಲಿಯೇ ಬಿತ್ತಿದ ಮೌಲ್ಯಗಳ ಆಧಾರದಲ್ಲಿ ನಮ್ಮ ಸಂವಿಧಾನವನ್ನು ಕೊಟ್ಟಿದ್ದೇವೆ ಅನ್ನುವಂಥ ಗಟ್ಟಿಯಾದ ಸಂಗತಿಗಳನ್ನು ಹೇಳಬೇಕು. ಆ ಮೌಲ್ಯಗಳನ್ನು ಹೇಳುವಾಗ ಕನ್ನಡದ ನೆಲದಲ್ಲಿ ನಿಂತಾಗ ಬಸವಣ್ಣನ ನೆನಪು ಮಾಡ್ಕೋಬೇಕು. ಜಾತ್ಯತೀತತೆ ಅಂದರು, ಬಸವಣ್ಣ ಹೇಳಿದ್ರು ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ, ಅದೇ ಜಾತ್ಯತೀತತೆ. ನಿಮ್ಮ ಕುಲದ ನೆಲೆ ಏನೇನಾದರೂ ಬಲ್ಲಿರ ಅಂತ ಕನಕದೇಶ ಕೇಳ್ದ, ಅದೇ ಜಾತ್ಯತೀತತೆ ಅನ್ನುವ ಈ ರೂಪಕಗಳ ಒಳಗೆ ಜನರ ನಡುವೆ ನಾವು ಸಂವಾದ ಮಾಡ್ತಕ್ಕಂಥ ಶಕ್ತಿಯನ್ನು ನಾವೆಲ್ಲರೂ ಸಂಪಾದಿಸಿಕೊಂಡು, ಮತ್ತು ಎಲ್ಲ ಹೇಳಿದರು ದಿನೇಶ್ ಅಮೀನ್ ಮಠ್, ಪ್ರೆಸ್ ಮೀಟ್ ಮಾಡಿ ಮಾತಾಡಿ ಅಂತ. ನನಗೆ ಭಾರಿ ಬೇಜಾರಿದೆ ದಿನೇಶ್ ಅಮೀನ್ ಮಠ್ ಅವರು. ಅಲ್ಲಿ ರಾಹುಲ್ ಗಾಂಧಿಯವರು ಡಿಮಾನಿಟೈಸೇಷನ್ ಆದಾಗ ಎದುರುಗಡೆ ನಿಂತ್ರಲ್ಲ, ಅವ್ರ ದೃಷ್ಟಿಯಲ್ಲಿ ನಮ್ಮ ಬೂತ್ ಅಧ್ಯಕ್ಷರು ಸುಧೀರ್ ಕುಮಾರ್ ಮುರಳ್ಳಿ ಎಲ್ಲರೂ ಸಹಿತ ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕ್ ಎದುರುಗಡೆ ಕ್ಯೂ ನಿಲ್ತಾನೆ ಅಂತ. ನಮ್ಮದು ಚರ್ಚೆ ಸ್ಟಾರ್ಟ್ ಆಯಿತು. ಅದು ಡಿಮಾನಿಟೈಸೇಷನ್ ಯು ಹ್ಯಾವ್ ಟು ಸ್ಟಡಿ ಇಟ್ ಅಂತ. ಇವೆಲ್ಲ ಭಾರಿ ದೊಡ್ಡ ಮುತ್ಸದ್ದಿಗಳಾಗಲಿಕ್ಕೆ ಪ್ರಾರಂಭ ಮಾಡಿ ಆ ಅಷ್ಟೆಲ್ಲ ಆಗುವಾಗ ಅದು ನೋಟೆಲ್ಲ ಎಕ್ಸ್ಚೇಂಜ್ ಆಗಿ ಜನ ಬಿಸಿಲಲ್ಲಿ ನಿಂತು ಸಮಸ್ಯೆ ಮರೆತು ಹೋಗುವಂಥ ಪರಿಸ್ಥಿತಿಗೆ ಬಂತು ಅನ್ನುವ ಸಂಗತಿಯನ್ನು ಹೇಳಿ, RSSನ್ನು ರಾಹುಲ್ ಗಾಂಧಿ ಬಗ್ಗೆ ದುಪ್ಪಟ್ಟು ಅಭಿಮಾನ ಹೆಚ್ಚಾಗಲಿಕ್ಕೆ ಕಾರಣ ಮೊನ್ನೆ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ. ಅದೇನು ಅಂತಂದರೆ, ಯಾರ್ಯಾರು RSSನ ಬಗ್ಗೆ ಭಯದಲ್ಲಿದ್ದೀರಿ ಅವರು ನಮ್ಮನ್ನು ಬಿಟ್ಟು ಹೊರಗೆ ಹೋಗಬಹುದು ಅಂತ ಒಂದು ಸ್ವತಂತ್ರವನ್ನು ಕೊಟ್ಟರಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. RSS ಸಿದ್ಧಾಂತ ಪರಕೀಯವಾದದ್ದು, ಕಾಂಗ್ರೆಸ್ಸಿನ ಸಿದ್ಧಾಂತ ದೇಸೀಯವಾದದ್ದು. ನಾನು ಸ್ವದೇಶಿ ಅಂತಲೂ ಹೇಳೋದಿಲ್ಲ, ಅದು ದೇಸೀಯವಾದದ್ದು. ಹಾಗಾಗಿ ದೇಸೀಯವಾದಂಥದ್ದು ಸಮಸ್ಯೆ ಇಲ್ಲ, ಅದು ಆರ್ಗ್ಯಾನಿಕ್ ಫುಡ್ ಇದ್ದಂಗೆ. ಹಾಗಾಗಿ ಆರ್ಗ್ಯಾನಿಕ್ ಫುಡ್ಡನ್ನು ನಾವೆಲ್ಲ ಸ್ವೀಕರಿಸೋಣ ಅನ್ನೋದನ್ನು ಹೇಳ್ತಾ, ಮತ್ತೊಮ್ಮೆ ಕಡಾಖಂಡಿತವಾಗಿ ಬೇರೆ ಕಡೆಯಿಂದನೂ ಪ್ರೆಸ್ ಮೀಟ್ ಮಾಡಬೇಕು. ನಿನ್ನೆ ಅವನು ಹರೀಶ್ ಪುಂಜನ ಭಾಷೆ, ಮಾತು ಎಲ್ಲ ಇದೆಯಲ್ಲ, ಅದು ಯಾಕೆ ನೀವು ಹರೀಶ್ ಪುಂಜನ್ ಮಾತಿಗೆ ಬೀದರ್ನವ್ರು ಪ್ರೆಸ್ ಮೀಟ್ ಮಾಡೋದಿಲ್ಲ, ಶಿರ್ಸಿಯವ್ರು ಯಾಕೆ ಮಾಡೋದಿಲ್ಲ? ನೀವು ದಯವಿಟ್ಟು ಅಲ್ಲಲ್ಲಿ ಅವರುಗಳ ಮಾತುಗಳನ್ನು ಖಂಡಿಸಿದ್ರೆ ಮಾತ್ರ ಅವರಿಗೆ ಅವಿವೇಕತನ ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಅದಿಲ್ಲ ಅಂದರೆ ಅವನಿಗೆ ಭಾರಿ ಖುಷಿ. ಅವನಿಗೆ ಒಬ್ಬರು ತಾಂಟು ಅಂತ ಹೇಳಿದರು, ಇವ ಸಾರ್ವಜನಿಕವಾಗಿ ನಾವು ತಾಂಟುದೆ ಅಂತೇಳಿ. ಹಾಗಾಗಿ ಅವನನ್ನು ಇಲ್ಲೆಲ್ಲಾದರೂ ಯಾವುದಾದ್ರು ಪಾಳ್ಯದಲ್ಲಿ ಇಲ್ಲೆಲ್ಲಾದ್ರು ನಿಲ್ಲಿಸಿ ಪೆಟಿಸ್ಟ್ ಮಾಡುವ, ಅವನ್ನ MLA ಮಾಡಬಾರ್ದು ಅನ್ನುವಂಥದ್ದು ಈ ಹೊತ್ತಿನ ಭಾರಿ ದೊಡ್ಡದಾದಂಥ ಆಗ್ರಹ ನಮ್ಮದೆಲ್ಲರದು ಆಗಬೇಕು ಅನ್ನೋದನ್ನು ಹೇಳಿ, ನಾನು ವಿಷಯದ ಆಚೆ ಈಚೆ ಹೋಗಿದ್ದೀನಿ. ಮುನೀರ್ ಯಾಕೆ ಆಚೆ ಈಚೆ ಹೋಗಿದೆ ಅಂತಂದರೆ, ನನ್ನ ಕೋಮುವಾದ ವಿಚಾರವನ್ನು ಅವರು ಬದುಕಿನ ರಾಜಕಾರಣದ ಜೊತೆ ಮಾತಾಡಿದ್ದಾರೆ. ಮತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಭಾರಿ ಕಳಶಪ್ರಾಯವಾದಂತೆ ಹನುಮಂತಯ್ಯನವರು ಕಾಂಗ್ರೆಸ್ಸಿನ ಒಂದು ಜರ್ನಿ ಇದೆಯಲ್ಲ ಅದನ್ನು ತುಂಬ ಪ್ರೌಢಿಮೆಯಿಂದ ಹೇಳ್ಕೋಬೇಕು. ದಿನೇಶ್ ಅಮೀನ್ ಮಟ್ಟು ಒಂದು ವಾದ ಹೇಳಿದ್ರು, BJP ಎಂಥ ಹಲ್ಕಟ್ಟು ಕೆಲಸ ಮಾಡಿಕೊಂಡ್ರು ಡಿಫೆಂಡ್ ಮಾಡ್ತಾರೆ ಅಂತ. ಬಟ್ ಹನುಮಂತಯ್ಯನವರು ಅದಕ್ಕಿಂತ ಮುಂಚೆ ಒಂದು ಸ್ವತಂತ್ರ ಕೊಟ್ಟಿದ್ದಾರೆ. ಏನು ಅಂದರೆ, ತಪ್ಪುಗಳಾಗಿದ್ದರೆ ಅದನ್ನ ಒಪ್ಕೊಳ್ತಕ್ಕಂಥ ಉದಾರತೆ ಇರಲಿ ಅಂತ. ಆ ಉದಾರತೆಯನ್ನು ನಮ್ಗೆ ರಾಹುಲ್ ಗಾಂಧಿ ಕಲಿಸ್ಬಿಟ್ಟಿದ್ದಾರೆ. ಆ ಉದಾರವಾದ ಹೆಜ್ಜೆಯಲ್ಲೇ ನಾವು ಮುಂದಕ್ಕೆ ಹೋಗೋದೇ ಕೋಮುವಾದವನ್ನು ಎದುರಿಸ್ತಕ್ಕಂಥ ಒಂದು ಭಾರಿ ದೊಡ್ಡ ದಾರಿ ಅನ್ನುವಂಥದ್ದನ್ನು ಹೇಳಿ, ನಾಳೆಯಿಂದ ಯುದ್ಧದ ಸಂದರ್ಭ, ಮೋದಿಯವರು ಯುದ್ಧ ಮಾಡಿಬಿಡ್ತಾರೆ ಅಂತಿದೆ. ಹಾಗಾಗಿ ನಾವು ಯಾರೂ ಸಹಿತ ಯುದ್ಧದ ಪರ ಇಲ್ಲ. ನನಗೆ 100% ನಾನು ಸಿದ್ದರಾಮಯ್ಯನವರ ಹೇಳಿಕೆಯ ಜೊತೆಯಲ್ಲೇ ಇದ್ದೇನೆ. ವಿಶ್ವದ ಯಾವ ಕಡೆಯೂ ಯುದ್ಧ ನಡಿಬಾರ್ದು ಅಂತ ಆಗ್ರಹಪಡಿಸ್ತೇನೆ. ಯಾವ ಕಡೆಯಲ್ಲೂ ಯುದ್ಧ ನಡಿಬಾರ್ದು ಅಂತ ಆಶೆ. ಯಾಕೆ ಯುದ್ಧ ಅಂದರೆ ವಿಶ್ವದ ನಾಶ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ಇವಕ್ಕೆ ಅರ್ಥ ಆಗಿಲ್ಲ. ಇವು ಹಾಗಾಗಿ ಯುದ್ಧ ಅಂತ ಇದ್ದಾರೆ. ಯುದ್ಧ ಮಾಡಿದ್ರೆ ಭಾರತಕ್ಕೆ ಗೆಲುವು ಆಗುತ್ತೆ. ಅಷ್ಟು ಸಶಕ್ತವಾಗಿ ನಮ್ಮ ಸೈನ್ಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷವೇ ಕಟ್ಟಿಟ್ಟಿದೆ ಅನ್ನುವಂಥದ್ದನ್ನು ವಾಸ್ತವವನ್ನು ಹೇಳ್ಕೋತಾ ಅದರ ಪ್ರಾರ್ಥನೆ ನಮ್ಮೆಲ್ಲರದು ಒಂದೇ ಆಗಲಿ. ವಿಶೇಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರು, ವಿಶ್ವದ ಯಾವ ಕಡೆಯೂ ಸಹಿತ ಯುದ್ಧ ನಡೀದೇ ಇರಲಿ, ಯಾವುದೇ ಭಯೋತ್ಪಾದನೆ ಚಟುವಟಿಕೆ ನಡೀದೇ ಇರಲಿ ಅನ್ನೋದನ್ನು ಹೇಳ್ತಾ, ಮೊನ್ನೆ ಉಗ್ರಗಾಮಿ ಚಟುವಟಿಕೆಯನ್ನು ಯಾರು ಮಾಡಿದಾರಲ್ಲ ಅವ್ರನ್ನ ಧರ್ಮದ ಲೇಪದಲ್ಲಿ ನಾನು ಎಳೆಯುತ್ತಾ ಇಲ್ಲ. ಅವರು ಅಧರ್ಮಿಗಳು, ಅವರು ರಕ್ಕಸರು, ಅವರಿಗೆ ಧರ್ಮ ಅರಿಯದವರು. ಆದ್ದರಿಂದ ಅವರೇನೋ ಘೋಷವಾಕ್ಯ ಹೇಳಿ ಯಾರನ್ನು ಕೊಂದರೂ ಅವರಿಗೆ ಧರ್ಮ ಅರ್ಥ ಆಗಲಿಲ್ಲ. ಧರ್ಮ ಅರ್ಥ ಆದವರು ಮಾತ್ರ
ಪೆಟ್ಟಾದ ನಮ್ಮ ಅಕ್ಕಂದ್ರನ್ನ ಅಣ್ಣಂದ್ರನ್ನ ಮಕ್ಕಳನ್ನ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಕರ್ಕೊಂಡು ಮೇಲೆ ಕರ್ಕ ಬಂದ್ರಲ್ಲ, ಅವ್ರಿಗೆ ಧರ್ಮ ಅರ್ಥ ಆಗಿದೆ. ಇಷ್ಟನ್ನು ನಾವು ಗಟ್ಟಿಯಾಗಿ ಹೇಳೋಕೆ ತಯಾರಾಗದೇ ಇದ್ದರೆ ನಾವು ಮೊಂಬತ್ತಿ ಇಟ್ಕೊಂಡು ಹೊರಟಿದ್ದು. ಪ್ರಶ್ನೆ ಕೇಳಬೇಕಾಗಿದ್ದು ಮೋದಿಯವರಿಗೆ, ಉತ್ತರ ಕೊಡಬೇಕಾಗಿದ್ದು ಮೋದಿಯವರು. ಆದರೆ ಮೋದಿಯವರು ಹಿಟ್ಲರ್ ಸ್ಥಾನದಲ್ಲಿ ನಿಂತ್ಕೊಂಡು ಉತ್ತರ ಕೊಡ್ತಾ ಇಲ್ಲ, ಅಮಿತ್ ಶಾ ಗೋಬೆಲ್ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಈ ಸತ್ಯವನ್ನು ಸಹಿತ ಧೈರ್ಯವಾಗಿ ನಾವು ಹೇಳಬೇಕು. RSS ಇದೆಯಲ್ಲ, ಅದು ಈ ಸ್ಪಷ್ಟತೆ ಇಟ್ಕೊಳ್ಳಿ, RSS 100ಕ್ಕೆ 100 ಹಿಟ್ಲರ್ ಸಿದ್ಧಾಂತದಿಂದನೇ ಬಂದಿದ್ದು. ಅವನ ಮಿಲಿಟೆಂಟ್ ಗ್ರೂಪ್ ಹೆಸರು ಸಹಿತ ಹಿಟ್ಲರ್ ಒಂದು SS. ಏನು ಸರ್, ಅವರು ಮಿಲಿಟೆಂಟ್ ಗ್ರೂಪ್ ಹೆಸರು SS. ಇವರು ಬರೀ SS ತಗೊಂಡ್ರೆ ಅಪಾಯ ಅಂಥೇಳಿ RSS ಸೇರಿಸಿದ್ದಾರೆ. ಹಾಗಾಗಿ ಅವರ ರಾಷ್ಟ್ರೀಯವಾದವನ್ನು ವಿರೋಧಿಸುವುದೇ ಕಾಂಗ್ರೆಸ್ಸಿನ ನಿಜವಾದಂಥ ರಾಷ್ಟ್ರಭಕ್ತಿ, ವಿಶ್ವಭಕ್ತಿ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.